ಕೃಷ್ಣ ಹರೇ 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 ರಾಮ 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 ಹರೇ ಹರೇ. ಓಂ ಜ್ಞಾನತಿಮಿರಂಧ ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಜಯಪತಾಕ ಸ್ವಾಮಿತೆ ನಾಮಿನೆ ನಮ ಆಚಾರ್ಯ ಪದಾಯ ನಿತಾಯ ಕೃಪಾ ಪದಾಯನಿ ಗೌರ ಕಥಾಧಾಮದಾಯ ನಗರ ಗ್ರಾಮ ತಾರಿಣಿ. ಹರೇ ಕೃಷ್ಣ. ಎಲ್ಲ ಭಕ್ತಾದಿಗಳಿಗೆ ಮಗದೊಮ್ಮೆ ಈ ಐಬಿಕೆಯ ನಿತ್ಯ ಭಾಗ ಸೇವೆಗೆ ಸ್ವಾಗತ. ವಿಶೇಷವಾಗಿ ಇಂದಿನ ಚರ್ಚೆ ಶುರು ಮಾಡುವ ಮೊದಲು ನಮ್ಮ ಹಿರಿಯರಾದಂಥ ನಮ್ಮ ಶಿಕ್ಷಾ ಗುರುಗಳಂತ ಪೂಜ್ಯ ಮಥುರಾ ಪ್ರಭುಗಳ ಪಾದಗಳಿಗೆ ನಮಸ್ಕರಿಸ್ತಾ ಮತ್ತು ಇಲ್ಲಿ ನೆರೆದಿರುವ ಎಲ್ಲಾ ಹಿರಿಯ ವೈಷ್ಣವರಿಯ ಪಾದಗಳು ನಮಸ್ಕರಿಸ್ತಾ ನೀವು ನನಗೆ ಆಶೀರ್ವಾದ ಮಾಡಿ ಇನ್ನೇನಾದರೂ ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಪಡುವಂಥದ್ದು ಅದು ಎಲ್ಲಾ ಭಕ್ತಾದಿಗಳಿಗೂ ಸಂತೋಷ ಕೊಡುವಂತಾಗಿರ್ಲಿ ಮತ್ತು ಪರಂಪರೆ ಪ್ರಕಾರ ಇರಲಿ ಮತ್ತು ನನ್ನಿಂದ ಏನೋ ತಪ್ಪಿದ್ದರೆ ಕ್ಷಮಿಸಿ ಅಂತ ಬೇಡ್ಕೊಳ್ತೇನೆ. ವಾಂಚಾ ಕಲ್ಪತರುಭ್ಯಸ್ಯ ಕೃಪಾ ಸಿಂಧುಭ್ಯವಚ ಪತಿತಾನ ಪಾವನೇಭ್ಯೋ ವೈಷ್ಣವೇಭ್ಯೋ ನಮಃ ಅನಂತ ಕೋಟಿ ವೈಷ್ಣವ ವೃಂದ ಕೀ ಜೈ. ಸೊ ಇಂದಿನ ಈ ಶ್ಲೋಕದಲ್ಲಿ ಭಗವಂತನೇ ಋತು ಮಹಾರಾಜಿಗೆ ಹೇಳುವಂತ ಮಾತಿದು. ಸೊ ಈ ಭೌತಿಕ ಜಗತ್ತಲ್ಲಿದ್ದರೂ ಈ ಮೂರು ಗುಣಗಳಿದ್ದರೂ ಯಾರು ಸಂಪೂರ್ಣವಾಗಿ ಭಗವಂತನ ಸೇವೆಯಲ್ಲಿ ತೊಡಗಿರ್ತಾರೋ ಅವರಿಗೆ ಮುಕ್ತಿ ಸಿಕ್ಕಿದಾಗೆ. ಯಾಕೆಂದರೆ ಅವರು ಈ ಭೌತಿಕ ಜಗತ್ತಲ್ಲಿ ಫಿಸಿಕಲ್ ಇದ್ದರೂ ಅವರಿಗೆ ಸಂಪೂರ್ಣ ಮುಕ್ತಿ ಸಿಕ್ಕಿದಾಗೆ ಅಂತ ಪ್ರಭುಪಾದ ಬರೀತಾರೆ. ಈಸ್ ಆಲ್ವೇಸ್ ಸಿಚುವೇಟೆಡ್ ಇನ್ ಟ್ರಾನ್ಸೆಂಡೆಂಟಲ್ ಲವಿಂಗ್ ಸರ್ವಿಸ್. ಸೊ ಅದರಲ್ಲಿ ಪ್ರಭುಪಾದರು ಕೊನೆಗೆ ತನ್ನ ಭಾವಾರ್ಥದಲ್ಲಿ ಕೊನೆಗೆ ಬರೀತಾರೆ ಅವರು ನಿಜವಾದ ಮುಕ್ತಿ ಪಡೆದವರು ಅಂತ. ಅಂಡ್ ದ ವರ್ಡ್ಸ್ ಇನ್ ಮೈಂಡ್ ಈಸ್ ಟು ಬಿ ಕನ್ಸಿಡರ್ಡ್ ಲಿಬರೇಟೆಡ್ ಆಲ್ದೋ ಲಿವಿಂಗ್ ಇನ್ ದ ಮೆಟೀರಿಯಲ್ ವರ್ಲ್ಡ್. ಸೊ ಇದು ನಮ್ಮ ಇಂದಿನ ಚರ್ಚೆಯ ವಿಷಯ. ಯಾರಿಗೆಲ್ಲ ಮುಕ್ತಿ ಬೇಕು, ಯಾರಿಗೆಲ್ಲ ಮುಕ್ತಿ ಬೇಕು ಅಥವಾ ಲಿಬರೇಷನ್ ಬೇಕು ಅನ್ನೋರು ಈ ಒಂದು ಶ್ಲೋಕವನ್ನು ಅರ್ಥ ಮಾಡಿದಾಗ ಅರ್ಥ ಆಗ್ಬೋದು ನಮಗೆ ನಿಜವಾಗಿ ಮುಕ್ತಿ ಬೇಕಾ. ಸೊ ಯಾವುದು ಮುಕ್ತಿಯ ಭಕ್ತಿಯ ಯಾವುದು ಇಂಪಾರ್ಟೆಂಟ್ ಅದನ್ನ ನಾವು ಇಂದು ಚರ್ಚೆಯಲ್ಲಿ ಪ್ರಯತ್ನ ಮಾಡೋಕೆ ಮಾಡೋಣ. ಸೊ ಇಲ್ಲಿ ಪ್ರಭುಪಾದರು ತನ್ನ ಅನುವಾದದಲ್ಲಿ ಬರೀತಾರೆ, ಆಲ್ದೋ ವಿತ್ ಇನ್ ದಿಸ್ ಮೆಟೀರಿಯಲ್ ನೇಚರ್ ಒನ್ ಹೂ ಇಸ್ ದಸ್ ಸಿಚುವೇಟೆಡ್ ಫುಲ್ ನಾಲೆಜ್ ಆಫ್ ಪರಮಾತ್ಮ ಅಂಡ್ ಆತ್ಮ is never affected by the modes of material nature and for he always situated in my transcendental service. ಇದು ಭಗವಂತ ಹೇಳುವಂಥದ್ದು. ಯಾರು ಫುಲ್ಲಿ ನಾಲೆಜ್ ಆಫ್ ಪರಮಾತ್ಮ ಅಂಡ್ ಆತ್ಮ ತತ್ವತಃ, ಇದು ಹಲವಾರು ಕಡೆ ಬರುತ್ತೆ, ಪ್ರತಿಯೊಂದು ಕ್ಲಾಸಲ್ಲೂ ನಾವು ಅದನ್ನೇ ಚರ್ಚೆ ಮಾಡ್ತೀವಿ. ತತ್ವತಃ ಅಥವಾ ಸಂಪೂರ್ಣವಾಗಿ ಯಾರು ಅರ್ಥ ಮಾಡ್ತಾರೋ, ಜನ್ಮ ಕರ್ಮದಲ್ಲೂ ಕೂಡ ಭಗವಂತ ಹೇಳ್ತಾನೆ ತತ್ವತಃ. ಅವರಿಗೆ ಯಾರು ಸಂಪೂರ್ಣವಾಗಿ ಅರ್ಥ ಮಾಡ್ತಾರೋ ಅವರು ಈ ಭೌತಿಕ ಜಗತ್ತಲ್ಲಿ ಇದ್ದರೂ ಅವರು ದೇ ಆರ್ ಇನ್ ಮೈ ಟ್ರಾನ್ಸೆಂಡೆಂಟ್ ಸರ್ವಿಸ್ ಅಂತ ಭಗವಂತ ಹೇಳ್ತಾನೆ. ಪ್ರಭುಪಾದರು ಕೊನೆಗೆ ಹೇಳ್ತಾರೆ ಅಂಥವರಿಗೆ ಮುಕ್ತಿಯ ಬೇರೆ ಅವಕಾಶವೇ ಅಗತ್ಯ ಇಲ್ಲ, ಅವರಲ್ಲಿ ಲಿಬರೇಟೆಡ್ ಸೋಲ್ಸ್ ಅಂತ. ನಾವು ಸಾಮಾನ್ಯವಾಗಿ ಬದ್ಧಾತ್ಮ ಮುಕ್ತಾತ್ಮ ಅಂತ ಹೇಳ್ತೀವಿ. ಬದ್ಧಾತ್ಮ ನನ್ನಂಥವರೆಲ್ಲ ಈ ಭೌತಿಕತೆಯಲ್ಲಿ ಬದ್ಧಾತ್ಮ, ನಾನು ಕಂಡೀಷನ್ಡ್ ಬದ್ಧನಾಗಿದ್ದೇನೆ. ಆದರೆ ಹೆಚ್ಚಿನ ಭಕ್ತರು ಮುಕ್ತಾತ್ಮರಾಗಿರ್ತಾರೆ. ಮುಕ್ತಾತ್ಮರೆಂದರೆ ಅವರು ನೋಡೋದಕ್ಕೆ ನಮ್ಮಾಗಿ ಕಾಣಬಹುದು, ಆದರೆ ಅವರು ಈ ಭೌತಿಕ ಜಗತ್ತಿನ ಯಾವುದೇ ನಿಯಮಕ್ಕೂ ಯಾವುದೇ ಪ್ರಕೃತಿ ಗುಣಗಳು ಬದ್ಧರಾಗಿಲ್ಲ. ಯಾಕೆಂದ್ರೆ ಅವರು ದೇ ಆರ್ ಇನ್ ಟ್ರಾನ್ಸೆಂಡೆಂಟಲ್ ಪೊಸಿಷನ್ ಅಂತ ಹೇಳ್ತಾರೆ ಪ್ರಭುಪಾದರು. ಸೊ ಪ್ರಭುಪಾದರು ಇಲ್ಲಿ ಭಗವದ್ಗೀತೆಯ ಶ್ಲೋಕ 14ನೇ ಅಧ್ಯಾಯದ 21ನೇ ಶ್ಲೋಕದಲ್ಲಿ ಹೇಳ್ತಾರೆ, ಮಾಚಾಯೋಬ್ಯ ವಿಚಾರೇಣ ಭಕ್ತಿ ಯೋಗನ ಸೇವತೆ ಸಾ ಗುಣ ಸಮಾತ್ಯಂತಹ ಬ್ರಹ್ಮ ಭೂಯ ಕಲ್ಪತೆ ಮಾಂಚ ಯೋ ಅಭಿಚಾರೇಣ. ಒನ್ ಹೂ ಇಸ್ ಎಂಗೇಜ್ಡ್ ಇನ್ ಫುಲ್ ಡಿವೋಷನಲ್ ಸರ್ವಿಸ್. ಫುಲ್ ಪ್ರಭುಪಾದರ ಪ್ರತಿಯೊಂದು ಅನುವಾದದಲ್ಲಿ ಅಥವಾ ಭಾವಾರ್ಥದಲ್ಲಿ ಪ್ರತಿಯೊಂದು ಶಬ್ದವನ್ನು ನಾವು ನೋಡ್ಬೋದು. ಫುಲ್ ಡಿವೋಷನಲ್ ಸರ್ವಿಸ್. ನಾವು ನನ್ನಂತವ್ರು ಕೆಲವೊಮ್ಮೆ ಕರ್ಮ ಮಿಶ್ರ ಭಕ್ತಿಯಾಗಿ ಜ್ಞಾನ ಮಿಶ್ರ ಭಕ್ತಿ ಅಥವಾ ಹೆಚ್ಚಿನ ಕಡೆ ನಂದು ಭಕ್ತಿಯೇ ಇಲ್ಲ, ನಾನು ಸಾಮಾನ್ಯವಾಗಿ ಮಾಡುವುದೇ ವ್ಯಾಪಾರ ಮಾತ್ರ. ಆದರೆ ಇಲ್ಲಿ ಹೇಳ್ತಾರೆ ಸಂಪೂರ್ಣವಾಗಿ ಭಕ್ತಿ. ಒನ್ ಡಸ್ ನಾಟ್ ಫಾಲ್ ಅಂಡರ್ ಎನಿ ಸರ್ಕಮ್ಸ್ಟಾನ್ಸಸ್. ಯಾವುದೇ ಪರಿಸ್ಥಿತಿಯಲ್ಲೂ ಅವನು ಕೆಳಗೆ ಬೀಳುವುದಿಲ್ಲ. ಅಟ್ ಒನ್ಸ್ ಟ್ರಾನ್ಸೆಂಡ್ ಮೋಡ್ಸ್ ಆಫ್ ಮೆಟೀರಿಯಲ್ ನೇಚರ್. ಪ್ರಕೃತಿಯ ಮೂರು ಗುಣಗಳಲ್ಲಿ ಇದು ಮೋಡ್ ಆಫ್ ಇದು ಏನು ಸತ್ವಗುಣ ರಜೋಗುಣ ತಮೋಗುಣ, ಈ ಮೂರು ಗುಣಗಳಿಂದಲೂ ಮೇಲೆ ಬರ್ತಾನೆ ಮತ್ತು ಕಮ್ಸ್ ಟು ಲೆವೆಲ್ ಬ್ರಹ್ಮನ್ ಅಂತ. ಸೊ ಇದು ಸಾಮಾನ್ಯ ಭಕ್ತನಾದ ನನ್ನಂಥವರಿಗೆ ಇದರಲ್ಲಿ ಪಾಠ ಅಂದರೆ, ನನಗೆ
ಭಕ್ತಿಯಲ್ಲಿ ಮುಂದೆ ಬರಬೇಕಿದ್ರೆ ಫುಲ್ಲಿ ಎಂಗೇಜ್ ಡಿವೋಷನಲ್ ಸರ್ವಿಸ್. ನಾನು ಸತತವಾಗಿ ಭಗವಂತನ ಸೇವೆಯಲ್ಲಿ ತೊಡಗಿರಬೇಕು. ಅದೇ ಇಲ್ಲಿ ಬೇಕಾದ್ರೆ ಪ್ರಭುಪಾದರು ತನ್ನ ಭಾವಾರ್ಥದಲ್ಲಿ ಮತ್ತೆ ಬರೀತಾರೆ, ಒನ್ ಇಸ್ ಫುಲ್ಲಿ ಅನ್ಫ್ಲಿಂಚಿಂಗ್ ಎಂಗೇಜ್ಡ್ ಅಂತ. ಅನ್ಫ್ಲಿಂಚಿಂಗ್. ಸೊ ಯಾವುದೇ ರೀತಿಯ ಆ ಒಂದು ವ್ಯತ್ಯಾಸ ಇಲ್ಲದೆ, ಯಾವುದೇ ರೀತಿಯ ತಡೆ ಇಲ್ಲದೆ ಸಂಪೂರ್ಣವಾಗಿ ಭಗವಂತನ ಸೇವೆ. ದಟ್ಸ್ ಸರ್ಪಾಸಸ್ ಮೆಟೀರಿಯಲ್ ಕ್ವಾಲಿಟೀಸ್, ಅಟೈನ್ಸ್ ಬ್ರಹ್ಮನ್ ರಿಯಲೈಸೇಷನ್. ರೂಪ ಗೋಸ್ವಾಮಿಯವರ ಮಾತನ್ನು ಹೇಳ್ತಾರೆ ಇಲ್ಲಿ. ಸೊ ಸಾಮಾನ್ಯವಾದ ಭಕ್ತನಾದ ನನಗೆ ಇದರಲ್ಲಿ ಕಲಿಬೇಕಾದಷ್ಟೇ. ನನಗೆ ಮುಕ್ತಿ ಬೇಕಾ? ನಾನು ಇಷ್ಟೇ ಮಾಡಬೇಕಾದ್ದು, ಭಗವಂತನ ಸೇವೆಗೆ ಸಂಪೂರ್ಣವಾಗಿ ತೊಡಗಿಸ್ಬೇಕು. ಇದು ನಾವು ನಿಮ್ಗೆಲ್ಲರಿಗೂ ಗೊತ್ತಿರುವಂಥದ್ದೇ. ಪ್ರತಿಯೊಂದು ಶ್ಲೋಕದಲ್ಲೂ ನಾವು ಅದೇ ಅದರ ಕನ್ಕ್ಲೂಷನ್ ನೋಡಿದರೆ ಅದೇ. ಯಾಕೆಂದರೆ ನಮ್ಮ ಜೀವನದಲ್ಲಿ ಸಮಯ ಕಡಿಮೆ. ಎಲ್ಲರಿಗೂ ಗೊತ್ತು. ಇರುವಂಥ ಸ್ವಲ್ಪ ಸಮಯದಲ್ಲಿ ನಾನು ಆದಷ್ಟು ಬೇಗ ಬೆಸ್ಟ್ ಯುಟಿಲೈಸೇಷನ್ ಆಫ್ ಟೈಮ್ ಮಾಡಬೇಕು. ಸೊ ಇಲ್ಲದ್ರೆ ಯಾವಾಗ ನಾನು ಬಿಟ್ಟು ಹೋಗ್ತೇನೋ ಗೊತ್ತಿಲ್ಲ. ಸೊ ಅದು ಪ್ರಭುಪಾದರು ಅದಕ್ಕೆ ತುಂಬ ಒತ್ತು ಕೊಡ್ತಾರೆ. ಸಾಮಾನ್ಯವಾಗಿ ನಾವು ಯಾರ ಹತ್ರ ಕೇಳಿದ್ರು ನಮಗೆ ಉದ್ದೇಶ ಏನು? ಗೋ ಬ್ಯಾಕ್ ಹೋಮ್, ಬ್ಯಾಕ್ ಟು ಗಾಡ್, ಮುಕ್ತಿ. ಆದರೆ ಅವು ಮುಕ್ತಿ ನಮ್ದು ನಿಜವಾದ ಉದ್ದೇಶ ಅಲ್ಲ. ಅದನ್ನು ಪ್ರಭುಪಾದರು ಒತ್ತಿ ಹೇಳ್ತಾರೆ. ಭಕ್ತಿ ನಿಜವಾದ ಉದ್ದೇಶ. ಭಕ್ತಿ ಇದ್ದರೆ ಮುಕ್ತಿ ಬೈ ಪ್ರಾಡಕ್ಟ್. ಬಿಲ್ಲು ಮಂಗಲ್ ಠಾಕೂರ್ ಬರೀತಾರೆ, ಹೇಳ್ತಾರೆ, ಇಫ್ ಐ ಹ್ಯಾವ್ ಅನ್ಫ್ಲಿಂಚಿಂಗ್ ಡಿವೋಷನ್ ಅನ್ ಟು ದ ಲೋಟಸ್ ಫೀಟ್ ಆಫ್ ದ ಸುಪ್ರೀಂ ಲಾರ್ಡ್, then mukti or liberation is waiting outside my door as a maid servant ಅಂತ ಹೇಳ್ತಾರೆ. ಒಬ್ಬ ಕೆಲಸವಲ್ ತರ, ಮೇಡ್ ಸರ್ವೆಂಟ್ ತರ ಕಾಯ್ತಾ ಇರ್ತಾರೆ ಯಾರು? ಮುಕ್ತಿ. ಸೊ ನನಗೆ ಮುಕ್ತಿ ಅವಕಾಶ ಇಲ್ಲ. ನನಗೆ ಬೇಕಿದ್ದದು ಭಕ್ತಿ. ಭಕ್ತಿ ಇದ್ದಾಗ ಎಲ್ಲವೂ ಬರುತ್ತೆ. ಪ್ರಭುನಂದ ಸ್ವಾಮಿ ಬರೀತಾರೆ, ಕೈವಲ್ಯ ನರಕಾಯತೆ ತ್ರಿದಶ ಪುರಾಕ್ಷತೆ ಪುಷ್ಪಾಯತೆ ಅಂತ ಹೇಳ್ತಾರೆ. ಎಂದರೆ ಕೈವಲ್ಯ ಅಥವಾ ಮಿಕ್ಸಿಂಗ್ ವಿತ್ ದ ಲಾರ್ಡ್, ಅದ ಮರ್ಜಿಂಗ್ ವಿತ್ ದ ಲಾರ್ಡ್, ಅದು ನರಕ. ಅದು ಬೇಕಾಗಿಲ್ಲ ನನಗೆ. ನನಗೆ ಬೇಕಿದ್ದದು ಭಕ್ತಿ ಮಾತ್ರ. ಆ ಭಕ್ತಿ ಮಾಡಬೇಕೆಂದರೆ ನನಗೆ ಯಾವುದೇ ರೀತಿಯ ಈ ಸಾಲೋಕ್ಯ, ಶಾಸ್ತಿ, ಸಾಮೀಪ್ಯ ಅಥವಾ ಸಾರೂಪ್ಯ ಅಥವಾ ಈ ಬೇರೆ ಬೇರೆ ರೀತಿಯಂಥ ಮುಕ್ತಿ ಬಗ್ಗೆ ನಾವು ಹೇಳ್ತೀವಿ, ಅದು ಯಾವುದು ಬೇಕಾಗಿಲ್ಲ ನನಗೆ. ಅಂತೂ ನನಗೆ ಮರ್ಜಿಂಗ್ ವಿತ್ ಲಾರ್ಡ್ ಅಂತೂ ಬೇಕಾಗಿಲ್ಲ ಪ್ರಪದಾರ್ಥ. ಈವನ್ ಸಾಲೋಕ್ಯ ಆಗಲಿ, ಶಾಸ್ತ್ಯ ಆಗಲಿ, ಸಾಮೀಪ್ಯ ಆಗಲಿ, ಸಾರೂಪ್ಯ ಆಗಲಿ ಅಥವಾ ಯಾವುದೇ ರೀತಿಯ ಇದು ಬೇಕಾಗಿಲ್ಲ ನನಗೆ. ನನಗೆ ಬೇಕಿದ್ದು ಮಾತ್ರ ಒಂದೇ ಒಂದು ಭಕ್ತಿ ಮಾತ್ರ. ಯಾವಾಗ ನಾನು ಸಂಪೂರ್ಣವಾಗಿ ಭಕ್ತಿಯಲ್ಲಿ ತೊಡಗಿಸ್ಕೊಳ್ತೇನೋ ಆಗ ಇದು ಯಾವುದೂ ನನಗೆ ಫಲಕ್ಕೆ ಬರುವುದಿಲ್ಲ. ಎಲ್ಲವೂ ಬೈ ಪ್ರಾಡಕ್ಟ್ ಆಗಿ ಬರುತ್ತೆ, ಎಲ್ಲವೂ ಬರುತ್ತೆ. ಪ್ರಭುಪಾದರು ಮತ್ತೊಂದು ಕಡೆ ಹೇಳ್ತಾರೆ, ಈ ಭಗವದ್ಗೀತೆಯ 7ನೇ ಅಧ್ಯಾಯದ 19ನೇ ಶ್ಲೋಕವನ್ನು ಹೇಳ್ತಾ ಇರ್ತಾರೆ, ಬಹುನಾ ಜನ್ಮನ ಅಂತೆ ಜ್ಞಾನವಾನ್ ಮಾ ಪ್ರಪದ್ಯಂತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ವಾಸುದೇವ ಸರ್ವಮಿತಿ ಸ ಮಹಾತ್ಮ. ಆ ಲೆವೆಲ್ಗೆ ನಾನು ಹೋಗಬೇಕು. ವಾಸುದೇವನೇ ಸರ್ವಸ್ವ ಎನ್ನುವಂಥ ಆ ಮನಸ್ಥಿತಿ ನನ್ನಲ್ಲಿ ಬರಬೇಕು ಮತ್ತು ಆ ರೀತಿಯಲ್ಲಿ ನಾನಿರಬೇಕು. ರೂಪ ಗೋಸ್ವಾಮಿಯಲ್ಲಿ ಹೇಳ್ತಾರೆ, ಒಬ್ಬರು ಸಾಮಾನ್ಯವಾಗಿ ಹೇಗಿರ್ಬೇಕು? ಶಾಂತ ಆಗಿರ್ಬೇಕು. ಶಾಂತ ಅಂದರೆ ರಿಸರ್ವ್ಡ್ ಅಂಡ್ ಪರ್ಸರ್ವೆಂಟ್. ಎಂದರೆ ಅನಾವಶ್ಯಕವಾಗಿ ಯಾವುದಕ್ಕೂ ಮಾತಾಡಕ್ಕೆ ಹೋಗಲ್ಲ, ಅನಾವಶ್ಯಕವಾಗಿ ಹೋಗಲ್ಲ. ದೇ ಆರ್ ಆಲ್ವೇಸ್ ಅಂದರೆ ಡಿಟರ್ಮಿಂಡ್ ಇರ್ತಾರೆ. ಮತ್ತು ಅವ್ಯರ್ಥ ಕಾಲಂ, ನಾಟ್ ವೇಸ್ಟ್ ಟೈಮ್. ಅವರು ಅವ್ಯರ್ಥ ಕಾಲಂ, ಯಾವುದೇ ಸಮಯವನ್ನ ಒಂದು ಕ್ಷಣ ಕೂಡ ವ್ಯರ್ಥ ಮಾಡಲ್ಲ. ಯಾವಾಗಲೂ ಅವರ ಆಲೋಚನೆ ಹೇಗೆ ನಾನು ಭಗವಂತನ ಸೇವೆ ಮಾಡಲಿ, ಹೇಗೆ ಮಾಡಲಿ, ಏನು ಜಾಸ್ತಿ ಮಾಡಲಿ, ಹೇಗೆ ಭಕ್ತರಿಗೆ ಸೇವೆ ಮಾಡಲಿ, ಇದೇ. ಅದಲ್ಲದೆ ಬೇರೆ ಯಾವುದಕ್ಕೂ ಕೂಡ ಅವರು ಸಮಯವನ್ನು ವ್ಯರ್ಥ ಮಾಡಲ್ಲ. ಮತ್ತು ವಿರಕ್ತ ಡಿಟ್ಯಾಚ್ಡ್ ಫ್ರಮ್ ಆಲ್ ಮೆಟೀರಿಯಲ್ ಅಟ್ರಾಕ್ಷನ್ಸ್. ಈ ಭೌತಿಕ ಜಗತ್ತಿನ ಎಲ್ಲ ಆಸಕ್ತಿಯಿಂದ ವಿರಕ್ತರಿರ್ತಾರೆ. ಮನ ಶೂನ್ಯಂತು ಅಂತ ಹೇಳ್ತಾರೆ. ನಾಟ್ ಲಾಂಗ್ ಫಾರ್ ಎನಿ ಮೆಟೀರಿಯಲ್ ಎಂಗೇಜ್ಮೆಂಟ್ ಅಂತ ಹೇಳ್ತಾರೆ. ನನಗೆ ಕೆಲವೊಮ್ಮೆ ನಾನು ತೋರ್ಪಡಿಕೆಗೆ ಏನೋ ನಾಟಕ ಮಾಡ್ತೇನೆ, ಆದರೆ ಒಳಗಿಂದ ನನ್ನ ಎಲ್ಲ ಇದು
ನನ್ನ ಇಂದ್ರ ತೃಪ್ತಿ ಅಥವಾ ನನ್ನ ಸ್ಥಾನಮಾನ ಇದರದ ಬಗ್ಗೆ ಇರುತ್ತೆ. ಇದನ್ನ ಈ 4 ವಿಷಯವನ್ನ ಬಿಟ್ಟಾಗ ಕ್ಷಾಂತಃ ಮತ್ತು ಅವ್ಯರ್ಥ ಕಾಲ, ವಿರಕ್ತ ಮತ್ತು ಮನ ಶೂನ್ಯತ, ಇದು 4 ಇದ್ದಾಗ ನಮಗೆ ಯಾವ ಭಕ್ತಿ ಕಡೆ ನಾವು ಹೋಗಬೇಕು ಅದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದ್ರೆ ನಮಗೆ ತುಂಬ ಕಷ್ಟ. ಈಗ ಪ್ರಹ್ಲಾದ್ ಮಹಾರಾಜರು ಒಂದ್ ಕಡೆ ಬರೀತಾರೆ. ಪ್ರಹ್ಲಾದ್ ಮಹಾರಾಜರು ಹೇಳ್ತಾರೆ, ಮೌನ ವ್ರತ ಶ್ರುತಃ ತಪ್ತ ಅಧ್ಯಾಯನ ಸ್ವಧರ್ಮ ವ್ಯಾಖ್ಯ ರಥೋ ಜಪ ಸಮುದಾಯ ಅಪವರ್ಗ್ಯ ಪ್ರಾಯ ಪರಂ ಪುರುಷ ತೇ ತ್ವ ಜಿತೇಂದ್ರಿಯ ವಾರ್ಥ ಭಯಂತಿ ಉತ ನ ವತ್ರ ತು ದಂಬಿಕಾರಣಂ. ಪ್ರಭುಪಾದರು ತನ್ನ ಅನುವಾದದಲ್ಲಿ ಬರೀತಾರೆ, ದ ಸುಪ್ರೀಂ ಪರ್ಸನಾಲಿಟಿ ಗಾಡ್ ಹೆಡ್, ಇದು ಪ್ರಹ್ಲಾದರು ನರಸಿಂಹದೇವರಿಗೆ ಹೇಳುವಂತ ಮಾತಿದು. There are 10 prescribed methods on the path of liberation: to remain silent, not to speak to anyone, or to observe vows, to mass all kinds of Vedic knowledge, to undergo austerities, to study the dharma, study the Vedas and other Vedic literature, execute duties of Varnashrama dharma, to explain Shastra, to stay solitary place and chant mantras silently, and to be absorbed in trance. These different methods of liberations are generally only a professional practice and means of livelihood for those who have not conquered their senses, because such persons are falsely proud of these procedures may not be successful. ಪ್ರಭುಪಾದರು ಇದನ್ನು ಬರ್ತಾರೆ, ಈ 10 ಥರದ ಮೆಥಡ್ ನಮಗೆ ಲಿಬರೇಷನ್ಗೆ. ಇದೆಲ್ಲವೂ ಲಿಬರೇಷನ್ಗೆ ಯಾರು ಪ್ರಹ್ಲಾದರು ಹೇಳ್ತಾರೋ ಅದನ್ನ ನಾವು ಲಿಬರೇಷನ್ ಅಂತ ಬರಲ್ಲ. ಇದೆಲ್ಲವೂ ನಮಗೆ ಭಕ್ತಿ ಮಾಡೋದಕ್ಕೆ ಒಂದು ರೀತಿಯ ಸಾಧನವೇ, ಒಂದು ರೀತಿಯ ನಮಗೆ ಮೆಥಡ್ ಅಂತ ಹೇಳ್ಬೋದು. ಯಾಕೆಂದ್ರೆ ಇಲ್ಲಿ ಪ್ರಭುಪಾದರು ತನ್ನ ಅನುವಾದದಲ್ಲಿ ಭಾವಾರ್ಥದಲ್ಲಿ ಮತ್ತೆ ಬರೀತಾರೆ, ಟು ರಿಮೈನ್ ಸೈಲೆಂಟ್. ರಿಮೈನ್ ಸೈಲೆಂಟ್ ಅಂದ್ರೆ ಸುಮ್ಮನೆ ಇರ್ಬೇಕಂತ ಅಲ್ಲ. ವಾಚೋ ವೇಗ ಉದರೋ ವೇಗ ಅದರಲ್ಲಿ ಪ್ರಭುಪಾದರು ಬರೀತಾರೆ, ನಾವು ಯಾವಾಗ ಮಾತಾಡಬೇಕು, ಏನು ಮಾತಾಡಬೇಕು ಎನ್ನುವುದನ್ನು ಅಲ್ಲಿ ಹೇಳ್ತಾರೆ. ಅದು ಮಾತ್ರ ಅಲ್ಲ, ಪ್ರಜಲ್ಪ, ಅನಾವಶ್ಯಕವಾಗಿ ಮಾತಾಡಿ ನಮ್ಮ ಸಮಯ ವ್ಯರ್ಥ ಮಾಡೋದು, ಮತ್ತು ಭಗವಂತನ ಬಗ್ಗೆ ಬಿಟ್ಟು, ಭಗವಂತನ ಲೀಲೆ ಬಿಟ್ಟು ಬೇರೆ ಯಾವುದನ್ನು ಕೂಡ ಮಾತಾಡಬಾರದು. ಅದು ಸಮಯ ವ್ಯರ್ಥ ಅಂತ ಹೇಳ್ತಾರೆ, ಅವ್ಯರ್ಥ ಕಾಲ. ಸೊ ಟು ರಿಮೈನ್ ಸೈಲೆಂಟ್ ಅಂದ್ರೆ ಪ್ರಚಾರ ಮಾಡುವುದು ಮತ್ತು ಭಗವಂತನ ಬಗ್ಗೆ ಮಾತ್ರ ಮಾತಾಡುದು. ಇದು ನಿಜವಾದ ಭಕ್ತಿ ಮಾಡುವುದು ಮತ್ತು ನಮಗೆ ಮುಕ್ತಿ ಕೊಡೋದಕ್ಕೆ ಖಂಡಿತ ಅದಕ್ಕೆ ಸಾಧನ ಆಗುತ್ತೆ. ಮತ್ತು ನೆಕ್ಸ್ಟ್ ಹೇಳ್ತಾರೆ, ಟು ಅಬ್ಸರ್ವ್ ವಾವ್ಸ್. ಸೊ ಸೈಲೆಂಟ್ ಇರಬೇಕಂದ್ರೆ ಸುಮ್ಮನೆ ಇರಬಾರ್ದಲ್ಲ, ಬಟ್ ನೆಕ್ಸ್ಟ್ ವಾವ್ಸ್ ಮಾಡಬೇಕು. ಸೊ ಪ್ರಭುಪಾದರು ನಮ್ಗೆ ಕೊಟ್ಟಂತ 4 ನಿಯಮಗಳು, ಅದು ಮಾಂಸಾಹಾರ ಮಾಡದಿರುವುದಾಗ್ಲಿ, ಅಥವಾ ಪರಸ್ತ್ರೀ ಪರಪುರುಷ ಸಂಘ ಮಾಡದಿರುವುದಾಗ್ಲಿ, ಅಥವಾ ಇದು ಶರಾಬ್ ಅಂತ ಇಂಥ ಮಾದಕ ಪದ್ಯ ಮಾಡೋದು, ಅಥವಾ ಇದು ಜೂಜಾಡೋದು, ಇಂಥದ 4 ಓಸ್. ಅದು ಮಾತ್ರ ಅಲ್ಲ, ಮುಂದಕ್ಕೆ ಹೋಗಿ ಅದು ಏಕಾದಶಿ ವ್ರತ ಆಗಿರ್ಬೋದು ಅಥವಾ ಇತರ ರೀತಿಯ ಬೇರೆ ಬೇರೆ ಓಸ್ ಅಥವಾ ವ್ರತಗಳನ್ನು ಮಾಡಬೇಕು. ಆ ವ್ರತಗಳನ್ನು ಮಾಡಿ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಅದೇ ನನ್ನ ಅಹಂಕಾರಕ್ಕೂ ಕಾರಣ ಆಗುತ್ತೆ. ಕೆಲವೊಮ್ಮೆ ನಾನು ಎನಿಸ್ತೇನೆ, ನಾನು ಏಕಾದಶಿ ಚೆನ್ನಾಗಿ ಮಾಡ್ತಿದ್ದೇನೆ, ನಾನು ಮಾಡ್ತಿದ್ದೇನೆ ಎನ್ನುವಂಥ ಭಾವನೆ ಬಂದಾಗ ಅದು ನನ್ನ ಪತನಕ್ಕೂ ಕಾರಣ ಆಗುತ್ತೆ. ಕೆಲವೊಮ್ಮೆ ನಾನು ಹೇಳ್ತೇನೆ, ನಾನು ನಿರ್ಜಲ ಮಾಡಿದೆ, ನಾನು ಏಕಾದಶಿ ಒಂದು 20 ಮಾಲೆ ಜಪ ಮಾಡಿದೆ, 40 ಮಾಲೆ ಜಪ ಮಾಡಿದೆ, ನಾನು ಮಾಡಿದೆ ಎನ್ನುವಂಥ ಭಾವನೆಯಿಂದ ಆ ಓಸ್ ಕೂಡ ನನಗೆ ಕಂಟಕ ಆಗಿ ಬರುತ್ತೆ. ಆದ್ದರಿಂದ ಯಾವ ಭಾವನೆಯಲ್ಲಿ ಮಾಡ್ತೇನೆ ಮತ್ತು ಯಾವ ಉದ್ದೇಶಕ್ಕೋಸ್ಕರ ಮಾಡ್ತೇನೆ ಅನ್ನೋದು ಹೇಳಬೇಕು. ಅದ್ರಲ್ಲಿ ಒಂದ್ ಕಡೆ ಆಚಾರ್ಯ ಹೇಳ್ತಾರೆ, ನಾವು ಭಕ್ತಿಯಲ್ಲಿ ಯಾವುದೇ ಕಾರ್ಯವನ್ನು ಮಾಡಲಿ ಅದರ ಮೂಲ ಉದ್ದೇಶ ಭಗವಂತನಿಗೆ ತೃಪ್ತಿ ಕೊಡುವುದು, ಭಗವಂತನಿಗೆ ಸಂತೋಷ ಕೊಡುವುದು. ಈಗ ಉದಾಹರಣೆಗೆ ನಾವು ಜಪ ಮಾಡ್ತೀವಿ, ಯಾತಕ್ಕೋಸ್ಕರ ಜಪ ಮಾಡ್ತೀವಿ? ಜಪ ಮಾಡುವುದು ಅಫ್ಕೋರ್ಸ್ ನಮ್ಮ ಗುರುವಿಗೆ ಕೊಟ್ಟಂತ ಇದು ಮಾತಿದೆ, ಮತ್ತು
ನಾವು ಮಾಡಬೇಕಾದ ಕರ್ತವ್ಯ ಇದೆ, ನಮ್ಮ ಸಾಧನೆ ಇದೆ. ಆದರೆ ಅದರ ನಿಜವಾದ ಉದ್ದೇಶ ಅದು ಭಗವಂತನಿಗೆ ತೃಪ್ತಿಗೊಳ್ಳಬೇಕು, ಭಗವಂತನ ಸಂತೋಷ ಆಗಬೇಕು. ನಾವು ಭಗವಂತನ ನಾಮ ಜಪ ಮಾಡುವುದು, ಭಗವಂತನ ನಾಮವನ್ನ ನಮ್ಮ ನಾಲಿಗೆಯಲ್ಲಿ ಹೇಳುವುದು ಭಗವಂತನ ತೃಪ್ತಿಗೊಳಿಗೋಸ್ಕರ, ಭಗವಂತನ ಸಂತೋಷಗೊಳಿಗೋಸ್ಕರ. ಅದು ಆದಾಗ ಮಾತ್ರ ಅದು ನಿಜವಾದ ಜಪ ಆಗಿರುತ್ತೆ. ಅದೇ ರೀತಿ ನಾವು ಮಾಡುವಂಥ ವ್ರತಗಳು, ಏಕಾದಶಿ ಆಗಲಿ, ಬೇರೆ ರೀತಿಯ ವ್ರತಗಳಾಗಲಿ, ಎಲ್ಲದರ ಉದ್ದೇಶ ಭಗವಂತನೇ ತೃಪ್ತಿ ಕೊಡುವುದು, ಭಗವಂತನ ಸಂತೋಷ ಕೊಡುವುದು. ಅದಾದಾಗ ಮಾತ್ರ ಅದು ನಿಜವಾದ ವ್ರತ ಆಗುತ್ತೆ. ಇಲ್ಲಾಂದ್ರೆ ಅದು ನನ್ನ ಅಹಂಕಾರಕ್ಕೆ ಕಾರಣ ಆಗುತ್ತೆ. ಮೂರನೆಯದು ಹೇಳ್ತಾರೆ ಅಮಾಸ್ ಆಲ್ ಕೈಂಡ್ ಆಫ್ ವೇದಿಕ್ ನಾಲೆಜ್ ಅಂತ. ಅಂದ್ರೆ ಭೌತಿಕ ಅದು ಸಾರಿ ಆಧ್ಯಾತ್ಮಿಕ ಜ್ಞಾನದ ಬಗ್ಗೆ ವೇದಿಕ್ ನಾಲೆಜ್ ನಾವು ಪಡೆಯಬೇಕು. ಇಲ್ಲಿ ಕೂಡ ಪ್ರಭುಪಾದರು ತುಂಬಾ ಜಾಗೃತರಾಗಿ ಹೇಳ್ತಾರೆ, ಜ್ಞಾನ ಬೇಕು, ಆದರೆ ಜ್ಞಾನದ ಮಾತ್ರ ಸಾಲದು. ಒಂದ್ ಕಡೆ ಒಂದ್ಸಲ ಶ್ರೀಲ ಪ್ರಭುಪಾದ ಶಿಷ್ಯರೊಬ್ಬರು ಹಲವಾರು ಪುಸ್ತಕಗಳನ್ನಿಟ್ಟು ಏನೇನೋ ಸ್ಟಡಿ ಮಾಡ್ತಿದ್ದಾರಂತೆ. ಪ್ರಭುಪಾದ ಹೇಳ್ತಾರೆ, ಏನ್ ಮಾಡ್ತಿದ್ಯಾ ನೀನು? ಅದೆಲ್ಲ ಬೇಡ, ನೀನು ಭಗವದ್ಗೀತೆ ಮಾತ್ರ ಓದು, ಮತ್ತೆ ಸಮೇತ ಭಾಗವತ ಓದು ಸಾಕು ಅಂತ. ಬೇರೆ ಬೇರೆ ಆ ಗ್ರಂಥ, ಆ ವೇದ, ಈ ಪುರಾಣ ಯಾವುದು ಬೇಕಾಗಿಲ್ಲ. ಎಂದರೆ ಅದು ಮಾಡಬೇಡ ಅಂತ ಅಲ್ಲ, ಅದರ ಉದ್ದೇಶ ಏನು? ಶ್ರೀಲ ಪ್ರಭುಪಾದ ಶಿಷ್ಯರು ಕೆಲವರು ಬೇರೆ ಬೇರೆ ಪುಸ್ತಕಗಳನ್ನು ಸ್ಟಡಿ ಮಾಡಿ ಪುಸ್ತಕ ಬರೆದಿದ್ದಾರೆ. ಆದರೆ ಅದರ ಉದ್ದೇಶ ಭಗವಂತನಿಗೆ ತೃಪ್ತಿ ಕೊಡುವುದು ಮತ್ತು ಭಗವಂತನ ಲೀಲೆಯನ್ನ ಅದರಲ್ಲಿ ವಿಶೇಷವಾಗಿ ತನ್ನ ಗುರುವಿನ ಸೇವೆ ಮಾಡುವುದು, ಅದು ಮುಖ್ಯವಾಗಿರಬೇಕು. ಎಲ್ಲಾ ಪಾಯಿಂಟಲ್ಲೂ ನಮ್ಮ ಯಾವಾಗ ತಾನು ಗುರುವಿನ ಉದ್ದೇಶಕ್ಕೆ ನಾನು ಸಾರಕವಾಗಿ ಅಥವಾ ಅದಕ್ಕೆ ಪೂರಕವಾಗಿ ಇರ್ತೇನೋ ಅದು ನಿಜವಾದ ಭಕ್ತಿ ಆಗುತ್ತೆ. ಯಾವಾಗ ನಾನು ಗುರುವಿನ ನಿರ್ದೇಶಕ್ಕೆ ವಿರುದ್ಧವಾಗಿ ಇರ್ತೇನೋ ಅದು ಭಕ್ತಿ ಆಗಿರುವುದಿಲ್ಲ. ಸೊ ನಾನು ಮಾಡುವಂಥ ಜಪ ಆಗಲಿ, ವೃಥ ಆಗಿರಲಿ, ಅಥವಾ ಈ ಜ್ಞಾನವನ್ನು ಪಡೆಯುವುದು ಕೂಡ ಯಾತಕ್ಕೋಸ್ಕರ? ನನಗೆ ಗುರುವಿನ ಆದೇಶ ಇದ್ದರೆ ಈ ಪುಸ್ತಕವನ್ನು ಅನುವಾದ ಮಾಡಬಹುದು. ಶಿಲ ಪ್ರಭುಪಾದರು ಹಲವಾರು ಶಿಷ್ಯಗಳಿಗೆ, ಪರಮ ಪೂಜ್ಯ ಭಕ್ತಿ ಚಾರು ಮಹಾರಾಜಿಗೆ ಹೇಳಿದರು, ನೀನು ಎಲ್ಲವನ್ನು ಬೆಂಗಾಲಿಗೆ ಅನುವಾದ ಮಾಡು ಅಂತ, ಇಂಗ್ಲಿಷ್ನ ಬೆಂಗಾಲಿ ಮಾಡು. ಅಥವಾ ಮತ್ತೊಬ್ಬರಿಗೆ ಹೇಳಿದರು, ನೀನೊಬ್ಬ ವಿಜ್ಞಾನಿ, ನೀನು ವೈಜ್ಞಾನಿಕವಾಗಿ ಇದನ್ನು ಪ್ರಚಾರ ಮಾಡುವುದು. ಅದೇ ರೀತಿ ಬೇರೆ 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 ಸಮಯದಲ್ಲಿ ಬೇರೆ ಬೇರೆ ಜನರಿಗೆ ನಿರ್ದೇಶನ ಕೊಟ್ಟಿದ್ದಾರೆ. ಉದ್ದೇಶ ಈ ಗುರುವಿನ ಆದೇಶ ಮಾಡುದು. ಅದೇ ರೀತಿ ಜ್ಞಾನವನ್ನು ಕೂಡ ನಾನು ಯಾಕೆ ಪಡಿಬೇಕೆಂದರೆ ಗುರುವಿನ ಆದೇಶ ಪೂರೈಸಿ ಮತ್ತು ಅದರಿಂದ ನಾನು ಭಗವಂತನ ತೃಪ್ತಿಗೆ ಪಾತ್ರರಾಗಬೇಕು, ಭಗವಂತನ ಪ್ರೀತಿಗೆ ಪಾತ್ರರಾಗಬೇಕು. ಅದಲ್ಲದೆ ಬೇರೆ ಯಾವುದೂ ಇಲ್ಲ. ಸೊ ಇಲ್ಲಿ ಪ್ರಹ್ಲಾದ ಮಹಾರಾಜ್ ಹೇಳ್ತಾರೆ, ಇದೆಲ್ಲವೂ ನಮಗೆ ಮುಕ್ತಿಗೆ ಸಾರಕ ಆಗುತ್ತೆ, ಮುಕ್ತಿಗೆ ಸಿಗುತ್ತೆ, ಆದರೆ ಅದು ಭಕ್ತಿಯ ಮೂಲಕ ಸಿಗುತ್ತೆ. ನಾಲ್ಕನೇದಾಗ ಹೇಳ್ತಾರೆ ಅಂಡರ್ಗೋ ಆಸ್ಟರಿಟೀಸ್. ನಾವು ತಪಸ್ಸು ಇದು ಮಾಡ್ತೀವಿ, ಬೇರೆ ರೀತಿಯ ತಪಸ್ಸು ಮಾಡ್ತೀವಿ. ಅಥವಾ ಸಾಮಾನ್ಯವಾಗಿ ನಮ್ಮಂಥ ಭಕ್ತರಿಗೆ ಯಾವುದೇ ರೀತಿಯ ಆಸ್ಟರಿಟಿ ಇಲ್ಲ. ಒಂದ್ ಕಡೆ ಪರಮ ಪೂಜ್ಯ ಇವರು ಸನ್ಯಾಸಿ ಹೆಸರು ಮರೆತೋಯ್ತು, ಭಕ್ತಿ ಪುರುಷೋತ್ತಮ ಮಹಾರಾಜ್, ಹೌದು, ಭಕ್ತಿ ಪುರುಷೋತ್ತಮ ಮಹಾರಾಜ್ ಹೇಳ್ತಾರೆ, ಪ್ರಭುಪಾದರು ನಮಗೆ ಕೊಟ್ಟಂತ ಆಸ್ಟರಿಟಿ ಅಂದರೆ ಒಂದೇ ಒಂದು ಆಸ್ಟರಿಟಿ, ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದು 16 ಮಾಲೆ ಜಪ ಮಾಡಿ. ಅದೇ ಆಸ್ಟರಿಟಿ, ಬೇರೆ ಜಾಸ್ತಿ ಆಸ್ಟರಿಟಿ ಕೊಟ್ಟಿಲ್ಲ ನಮಗೆ. ಅಷ್ಟನ್ನು ಪಾಲನೆ ಮಾಡಿ ಸಾಕು. ಸಾಧ್ಯವಾದರೆ ಬ್ರಹ್ಮ ಮುಹೂರ್ತದಲ್ಲಿ 16 ಮಾಲೆ ಜಪ ಮಾಡಿ ಮತ್ತು ಭಗವದ್ಗೀತೆ ಭಾಗವತಂ ಓದಿ ಅದನ್ನು ಪ್ರಚಾರ ಮಾಡಿ, ಇಷ್ಟೇ. ಆದರೆ ಇಷ್ಟು ಮಾಡೋಕ್ಕೂ ಕೆಲವೊಮ್ಮೆ ನನಗೆ ಕಷ್ಟ ಆಗತ್ತೆ. ಆದರೆ ಇನ್ನು ಮುಂದಕ್ಕೆ ಹೋಗಿ ಪ್ರಭುಪಾದರು ಹೇಳ್ತಾರೆ, ಏಕಾದಶಿ ವ್ರತ ಮಾಡಬೇಕು, ಜನ್ಮಾಷ್ಟಮಿ, ಗೌರ ಪೂರ್ಣಿಮಾ ಅಥವಾ ಇತರ ವೈಷ್ಣವರ ಆವಿರ್ಭಾವ ಅಥವಾ ತಿರುಭಾವ ದಿವಸದಂದು ನಾವು ಉಪವಾಸ ಮಾಡಬೇಕು. ಇದು ಆಸ್ಟರಿಟೀಸ್. ಯಾಕೆಂದರೆ ಕೆಲವೊಮ್ಮೆ ಕಷ್ಟ ಆಗುತ್ತೆ ನನಗೆ. ಆ ಆಸ್ಟರಿಟಿ ಮಾಡಬೇಕು ಯಾತಕ್ಕೋಸ್ಕರ ಅಂದರೆ ನನ್ನ ಗುರುವಿಗೆ ತೃಪ್ತಿ ಆಗಬೇಕು, ಗುರುವಿನ ಮೂಲಕ ಗುರು ಪರಂಪರೆಗೆ ತೃಪ್ತಿ ಆಗಬೇಕು, ಗುರು ಪರಂಪರೆ ಮೂಲಕ ನಾನು ಕೃಷ್ಣನಿಗೆ ತೃಪ್ತಿ ಆಗಬೇಕು. ಇದು ನನ್ನ ಉದ್ದೇಶ. ಯಾವಾಗ ಕೃಷ್ಣನಿಗೆ ತೃಪ್ತಿ ಆಗುತ್ತೋ ಆಗ ನನಗೆ ಮುಕ್ತಿ ಅಂತೂ ಗ್ಯಾರಂಟಿ. ಸೊ ಮುಕ್ತಿ ಬೈ ಪ್ರಾಡಕ್ಟ್ ಇರುತ್ತೆ. ಮತ್ತೆ 5ನೇದು ಪಾಯಿಂಟ್ ಹೇಳ್ತಾರೆ, ಸ್ಟಡಿ ವೇದಾಸ್ ಅಂಡ್ ವೇದಿಕ್ ಲಿಟ್ರೇಚರ್. ಮೊದಲನೇದು ಅಮಾಸ್ ನಾಲೆಜ್, ಮತ್ತು ಮುಂದಕ್ಕೆ ಶಾಸ್ತ್ರವನ್ನ ಕಲಿಯುವುದು ಮಾತ್ರ ಅಲ್ಲ, ಅದನ್ನ ಡೀಪ್ ಆಗಿ ಅರ್ಥ ಮಾಡಬೇಕು. ಪ್ರಭುಪಾದ ಹೇಳ್ತಾರೆ ಸ್ಟಡಿ ಸ್ಕ್ರೂಟಿನೈಸಿಂಗ್ ಅಂತ. ಪ್ರತಿಯೊಂದು ಪ್ರಭುಪಾದ ನೋಡಿ, ಒಂದು ಇದಕ್ಕೆ ಭಾವಾರ್ಥ ಬರೆಯುವಾಗ ವಿಷ್ಣು ಚಕ್ರ ಠಾಕೂರ್ ಆಗಲಿ, ಬಲದ ವಿದ್ಯಾಭೂಷಣ ಆಗಲಿ, ಶ್ರೀಧರ ಸ್ವಾಮಿ ಅವರಾಗಲಿ, ಅವರ ಅನುವಾದವನ್ನು ತೆರೆದು ಅದನ್ನು
ಆ, ಒಂದಕ್ಕೊಂದು ಆ ಸಮಯಕ್ಕೆ ಸರಿಯಾಗಿ ಬೇದಂತ ವಿವರಣೆ ಕೊಡ್ತಾರೆ. ಇದು ಮಾಡಬೇಕು. ಅದೇ ರೀತಿ ಮುಂದಿನದ್ದು ಹೇಳ್ತಾರೆ, ಎಕ್ಸಿಕ್ಯೂಟ್ ಡ್ಯೂಟೀಸ್ ವರ್ಣಾಶ್ರಮ ಧರ್ಮ, ತಮ್ಮ ಧರ್ಮವನ್ನು ಮಾಡಬೇಕು. ಸೊ ಸಾಮಾನ್ಯವಾದ ನಮಗೆ ಕೆಲವೊಮ್ಮೆ ನನ್ನ ಧರ್ಮ ಯಾವುದು ಅಂತ ಹೇಳಿದರೆ, ನಾನು ಮಾಡುವಂಥ ಕಂಪನಿ ಕೆಲಸನೋ ಅದು ಧರ್ಮನೋ, ಅಥವಾ ನಾನು ಏನು ಮಾಡ್ತೇನೆ ಎನ್ನುವುದು ಅದು ನಿಜವಾಗಿ ಧರ್ಮ ಇಲ್ಲ. ಆ, ಶಾಸ್ತ್ರ ಪ್ರಕಾರ ಧರ್ಮ ಆಗಿರಬೇಕು, ಶಾಸ್ತ್ರ ಪ್ರಕಾರ ನನಗೆ ಮಾಡುವಂಥ ಕೆಲಸ ಆಗಿರಬೇಕು. ಸೊ ವರ್ಣಾಶ್ರಮ ಧರ್ಮ, ನಮ್ಮ ಚಾತುರ್ವರ್ಣ್ಯ ಮಾಯ ಶಿಷ್ಟ ಗುಣ ಕರ್ಮಾಶ ಅಂತ ಯಾವ ರೀತಿ ಭಗವಂತ ಹೇಳ್ತಾನೋ, ಯಾರ್ಯಾರಿಗೆ ಬ್ರಾಹ್ಮಣಿಕಲ್ ಕ್ವಾಲಿಟಿ ಇದೆಯೋ ಅವರು ಆ ಬ್ರಾಹ್ಮಣಿಕಲ್ ಕ್ವಾಲಿಟಿ ಮಾಡಬೇಕು, ಬ್ರಾಹ್ಮಣಿಕರು ಯಜನ ಪಠನ ಆಗಬೇಕು. ಅದೇ ರೀತಿ ಕ್ಷತ್ರಿಯರು ಕ್ಷತ್ರಿಯ ಸ್ವಭಾವದ ಆ ನಡತೆ ಮಾಡಬೇಕು. ವೈಶ್ಯರು ಆ, ಕೃಷಿ ಗೋರಕ್ಷಣಾ ವ್ಯಾಪಾರ, ಮತ್ತು ಶೂದ್ರರು ಎಲ್ಲ ಸೇವೆ ಮಾಡುದು. ಜನ್ಮ ಜಾಯತೆ ಶೂದ್ರ, ಇದು ನಾವೆಲ್ಲರೂ ಸಾಮಾನ್ಯವಾಗಿ ಶೂದ್ರರೇ. ಆದರೆ ಈ ಶಾಸ್ತ್ರ ಪಠಣದಿಂದಲೋ ಅಥವಾ ಇತರ ಭಕ್ತರ ಒಂದು ನಿರ್ದೇಶನ ಪ್ರಕಾರ ನಮ್ಮ ಏನು ಗುಣ ಇದೆ ಆ ಪ್ರಕಾರ ನಾವು ಸೇವೆ ಮಾಡಬೇಕು. ಭಕ್ತಿಯಲ್ಲಿ ಬಂದಾಗ ಕೂಡ ಪ್ರತಿಯೊಬ್ಬರಿಗೂ ಸೇವೆ ಮಾಡುವಂಥ ಅವಕಾಶ ಇದೆ. ನನ್ನ ನನ್ನ ಒಂದು ಗುಣ ಅಥವಾ ನಡತೆ ಪ್ರಕಾರ ನಾನು ಸೇವೆ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಎಲ್ಲರಿಗೂ ಎಲ್ಲದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ, ಎಲ್ಲರಿಗೂ ಬ್ರಾಹ್ಮಣಿಕರ ಸೇವೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಬ್ರಾಹ್ಮಣಿಕರು ಮಾಡುವಂತ ಇದಿದೆಯೋ ಅವರು ಅದಕ್ಕೆ ಹೋಗಬೇಕು. ಅದೇ ರೀತಿ ಕ್ಷತ್ರಿಯ ಸ್ವಭಾವದವರು ಮಂದಿರದಲ್ಲಿ ಬೇರೆ ಬೇರೆ ರೀತಿಯ ಸೇವೆ ಇದೆ, ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಇದೆ ಅಥವಾ ಮ್ಯಾನೇಜ್ಮೆಂಟ್ ಸರ್ವಿಸ್ ಇದೆ, ಇದು ಮಾಡಬಹುದು. ಅದೇ ರೀತಿ ವೈಶ್ಯ ಸ್ವಭಾವದವರು ವ್ಯಾಪಾರ ವ್ಯಾಪಾರ ಕೂಡ ಮಾಡಬೇಕು. ಪುಸ್ತಕ ವಿತರಣೆ ಆಗಬೇಕು, ಪರಫೆರಲ್ ವಿತರಣೆ ಆಗಬೇಕು, ಬೇರೆ ಬೇರೆ ರೀತಿಯ ಮತ್ತು ಫಂಡ್ ರೈಸಿಂಗ್ ಆಗಬೇಕು. ಯಾಕೆಂದ್ರೆ ಎಲ್ಲವೂ ಇದ್ದಾಗ ಮಾತ್ರ ಸಮಾಜ ನಮ್ಮ ಭಕ್ತಿ ಕೂಡ ಅಥವಾ ಸಮಾಜ ಯಾವುದೇ ಸಮಾಜ ನಡೆಯಕ್ಕೆ ಸಾಧ್ಯ ಉಂಟು. ಅದನ್ನು ವೈಶ್ಯರು ಮಾಡಬೇಕು. ಇನ್ನು ಯಾವುದಿಲ್ಲ ಅಂದ್ರೆ ನನಗೆ ಬೇಕಾದಷ್ಟು ಸೇವೆ ಇದೆ, ಎಲ್ಲ ರೀತಿಯ ಸೇವೆ ಮಾಡಿ ಎಲ್ಲರಿಗೂ ಸೇವೆ ಮಾಡಿ, ಬ್ರಾಹ್ಮಣರಿಗೂ ಕ್ಷತ್ರಿಯರಿಗೂ ವೈಶ್ಯರಿಗೂ ಸೇವೆ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡಬೇಕು. ಇದು ವರ್ಣಾಶ್ರಮ. ಈಗ ಯಾವ 4 ಈ ಆಶ್ರಮಗಳು ಒಟ್ಟಾಗಿ ಸೇವೆ ಮಾಡ್ತೇವೆ, ಆಗ ಅದು ಉತ್ತಮ ಸಮಾಜ ಆಗುತ್ತೆ. ಮತ್ತು ಆ ರೀತಿ ಎಲ್ಲರೂ ಮಾಡಿದಾಗ ಅದು ಉತ್ತಮ ಒಂದು ಸಂಘ ಕೂಡ ಆಗುತ್ತೆ. 7ನೇದಾಗಿ ಬರೀತಾರೆ, ಎಕ್ಸ್ಪ್ಲೇನ್ ಶಾಸ್ತ್ರ ಪ್ರೀಚಿಂಗ್. ಇದು ಕಲಿತರೆ ಮಾತ್ರ ಸಾಲದ್ದು, ನಾವು ಅದನ್ನ ಪ್ರಚಾರ ಕೂಡ ಮಾಡಬೇಕು. ಶ್ರೀಲ ಪ್ರಭುಪಾದರು ಅದಕ್ಕೋಸ್ಕರ ಈ ಪುಸ್ತಕ ಬರೆಯುವುದಾಗಲಿ ಅಥವಾ ಈ ಬೇರೆ ಬೇರೆ ರೀತಿಯ ಲೆಕ್ಚರ್ಸ್, ಯಾವುದೇ ರೀತಿಯ ಏನಕ್ಕೇನ ಪ್ರಕಾರ ಹೇಗಾದ್ರೂ ಮಾಡಿ ಪ್ರಚಾರ ಆಗ್ಬೇಕು. ನಾವು ಆದಷ್ಟು ಪ್ರಚಾರ ಮಾಡೋಕೆ ಪ್ರಯತ್ನ ಮಾಡಬೇಕು. ಸೊ ಅದು ಅದಕ್ಕೆ ನೋಡಿ, ಈಗ ಭಕ್ತಿ ಶಾಸ್ತ್ರಿ, ಭಕ್ತಿ ವೈಭವ, ಬೇರೆ ಬೇರೆ ರೀತಿಯ ಶಾಸ್ತ್ರ ಅಧ್ಯಯನ ಕೂಡ ಮಾಡ್ತಿದೆ. ಇಸ್ಕಾನಲ್ಲಿ ಬೇರೆ ರೀತಿಯ ಕಾರ್ಯಕ್ರಮ ನಡೀತದೆ. ಅದೊಂದು ಪ್ರತಿಯೊಂದು ಕಡೆಯೂ ಆಗಬೇಕು. ಪ್ರತಿಯೊಬ್ಬರು ಪ್ರತಿನಿತ್ಯ ಈ ಭಗವದ್ಗೀತೆ ಕ್ಲಾಸ್ ಆಗಲಿ, ಭಾಗವತಂ ಕ್ಲಾಸ್ ಆಗಲಿ, ಚೈತನ್ಯ ಕ್ಲಾಸ್ ಆಗಲಿ ನಡಿಬೇಕು. ಒಬ್ಬರು ಬರಲಿ, ಇಬ್ಬರು ಬರಲಿ, 10 ಜನ ಬರಲಿ, 100 ಜನ ಬರಲಿ, ಅದು ಪ್ರತಿಯೊಬ್ಬರು ಮಾಡಬೇಕು. ಉದ್ದೇಶ ಏನು? ಆ ಶಾಸ್ತ್ರ ಕಲಿತು ನಾನು ಪಂಡಿತನಾಗಬೇಕು ಎನ್ನುವ ಉದ್ದೇಶ ಅಲ್ಲ. ಅದನ್ನು ಮುಖ್ಯವಾಗಿ ನಾನು ಅರ್ಥ ಮಾಡಬೇಕು. ಉದ್ದೇಶ ಇದನ್ನು ಕಲಿತವರು ಕೂಡ ಭಕ್ತಿ ಮಾಡಲಿ, ಭಕ್ತಿ ಅದು ಮುಖ್ಯವಾಗಿ ಮಾಡಬೇಕು. ನನಗೆ ಎಲ್ಲದಕ್ಕೆ ಮುಖ್ಯ ಜ್ಞಾನದ ಉದ್ದೇಶ ಭಕ್ತಿಗೆ, ಭಕ್ತಿ ಮಾಡೋ ಉದ್ದೇಶ ಅರ್ಥ ಮಾಡಿ. ಈಗ ಇವತ್ತು ಕೂಡ ಈ ಭಾಗವತವನ್ನು ಯಾಕೆ ಓದ್ತಾ ಇದ್ದೀವಿ? ಉದ್ದೇಶ ಅಷ್ಟೇ, ನನಗೆ ಭಗವಂತನ ಭಕ್ತಿ ಬೇಕು, ಭಗವಂತನ ಪ್ರೀತಿ ಬೇಕು, ಇದು ನನಗೆ ಅರ್ಥ ಆಗಬೇಕು. ಅದಕ್ಕೋಸ್ಕರ ಮಾಡಬೇಕು. ಅದಕ್ಕೆ ಆದಷ್ಟು ಜನರಿಗೆ ಇದನ್ನು ಪ್ರಚಾರ ಆಗಬೇಕು, ಶಾಸ್ತ್ರವನ್ನು ಹೇಳಿಕೊಡ್ಬೇಕು. ಆಗ ಮಾತ್ರ ಜನರಿಗೆ ಅರ್ಥ ಆಗುತ್ತೆ. ಆ ಶಾಸ್ತ್ರವನ್ನ ಟೈಮ್ ಪ್ಲೇಸ್ ಸರ್ಕಮ್ಸ್ಟಾನ್ಸ್ ನೋಡಿಕೊಂಡು ಹೇಳ್ಬೇಕು. ಸೊ ಆದಷ್ಟು ಜನರಿಗೆ ಪ್ರಚಾರ. ಇದು ಕೆಲವೊಮ್ಮೆ ಯೂತ್ಗೆ ಒಂದು ರೀತಿಯ ಕಾರ್ಪೊರೇಟ್ ಸ್ಟೈಲ್ ಹೋಗ್ತೇವೆ, PPT ಮಾಡಿ ಹೇಳ್ಬೇಕು. ಅಥವಾ ಇನ್ನಿವರಿಗೆ ಕೆಲವರಿಗೆ ಇದು ಶಾಸ್ತ್ರದ ಇದು ಫಿಲಾಸಫಿ ಅರ್ಥ ಆಗಲ್ಲ, ಅವರಿಗೆ ಸಿಂಪಲ್ ಇದು ಮೆಥಡ್ ಸಾಕಾಗುತ್ತೆ, ಅವರಿಗೆ PPT ಅದೆಲ್ಲ ಬೇಕಾಗಿಲ್ಲ. ಇನ್ನು ಕೆಲವರಿಗೆ ಸಂಗೀತ ಅಥವಾ ಭಜನೆ, ವೈಷ್ಣವರ ಭಜನೆ ಹಲವಾರು ಭಜನೆಗಳಿವೆ, ಆ ಭಜನೆ ಹೇಳುತ್ತಾ ಅದರಲ್ಲಿ ಅರ್ಥ ಮಾಡಬಹುದು. ಇದು ಯಾವುದು ಅರ್ಥ ಆಗದೆ ನನ್ನಂತ ಮೂರ್ಖನಿಗೆ ಪ್ರಸಾದ ಕೊಟ್ಟರೆ ಸಾಕು, ಅದಾದರೂ ಮಾಡಬೇಕು. ಅದರಿಂದ ನನಗೆ ಸ್ವಲ್ಪ ಆದರೂ ಆ ಪ್ರಸಾದ ನನ್ನ ಜ್ಞಾನವನ್ನು ಬದಲಾವಣೆ ಮಾಡಬಹುದು. ಪ್ರಭುಪಾದ ಹೇಳ್ತಾರೆ, ಪ್ರಸಾದ್ ಸಾಕ್ಷಾತ್ ದರ್ಶನ ಆಫ್ ಕೃಷ್ಣ. ಸೊ ಪ್ರಚಾರ ಮಾಡೋಕ್ಕೆ, ಶಾಸ್ತ್ರ ಜ್ಞಾನ ಕೊಡೋದಕ್ಕೆ ಬೇರೆ ಬೇರೆ ರೀತಿಯ ವಿಧಾನ ಇರ್ಬೋದು, ಅದನ್ನೆಲ್ಲವನ್ನು ಮಾಡಬೇಕು. ಮತ್ತೆ ಹೇಳ್ತಾರೆ 8ನೇದು ಸ್ಟೇ ಇನ್ ಸಾಲಿಟರಿ ಪ್ಲೇಸ್ ಅಂತ. ಅಂದ್ರೆ ಯಾರು ಇಲ್ಲ ಜಾಗದಲ್ಲಿ ಇರಬೇಕು ಅಂತ. ಆದರೆ ಪ್ರಭುಪಾದರು ಅದನ್ನು ಸಾಲಿಟರಿ ಪ್ಲೇಸ್ ಅಂದ್ರೆ
ನಾನು ಹೋದಲ್ಲೆಲ್ಲ ನಾನು ಮತ್ತು ಭಗವಂತನೊಟ್ಟಿಗೆ ಇರಬೇಕು. ಆದರೆ ಒಟ್ಟಿಗೆ ಇದ್ದವರಿಂದ ನಾನು ಎಫೆಕ್ಟ್ ಆಗಬಾರದು. ನೋಡಿ ವ್ಯತ್ಯಾಸ. ನಾನು ಎಲ್ಲಿ ಹೋದ್ರು, ಯಾಕೆಂದ್ರೆ ನೋಡಿ, ಆ, ಶ್ರೀಲ ಭಕ್ತಿಸಿದ್ಧಾಂತ ಠಾಕೂರ್ ಅವರ ಗುರು ಗೌರಕಿಶೋರದಾಸ್ ಬಾಬಾಜಿ ಅವರು ಹೇಳಿದರು, ನೀನು ಕಲ್ಕಟ್ಟಾಗೆ ಹೋಗಬೇಡ, ಅದು ಮಾಯಾನಗರಿ ಅಂತ ಹೇಳಿದರು. ಭಕ್ತಿಸಿದ್ಧಾಂತ ಠಾಕೂರ್ ಕಲ್ಕಟ್ಟಾಗೆ ಹೋಗಿ ಅಲ್ಲಿಯೇ ಪ್ರಚಾರ ಮಾಡಿದರು. ಅದರರ್ಥ ಅವರ ಗುರುವಿನ ಆಜ್ಞೆಗೆ ವಿರುದ್ಧ ಮಾಡಿದರು? ಇಲ್ಲ. ಅವರು ಕಲ್ಕಟ್ಟಕ್ಕೆ ಹೋಗ್ಬೇಡ ಅಂತಂದ್ರೆ ಮಾಯೆಯಿಂದ ನೀನ್ ಎಫೆಕ್ಟ್ ಆಗಬೇಡ. ಭಕ್ತಿಸಿದ್ಧಾಂತ ಠಾಕೂರ್ ಅವರು ಮಾಯೆಯಿಂದ ಎಫೆಕ್ಟ್ ಆಗಿಲ್ಲ, ಅಲ್ಲಿ ಹೋದವರಿಗೆ ಅದನ್ನು ಕೊಡು. ಅವರನ್ನ ಸಿಂಹ ಗುರು ಅಂತ ಹೇಳ್ತಾ ಇದ್ರು. ನೋಡಿ, ಅವರು ಎಲ್ಲಿ ಮಾರ್ಗದಲ್ಲಿ ಬಂದರೂ ಜನ ಹೆದರ್ತಾ ಇದ್ರು, ಯಾಕೆಂದ್ರೆ ಅವರು ಆ ಜ್ಞಾನ ಅಥವಾ ಅವರ ಒಂದು ಭಕ್ತಿಯ ಬಗ್ಗೆ ಅಷ್ಟೊಂದು ತೀವ್ರತೆ ಇತ್ತು. ಆ ರೀತಿ ಇರಬೇಕು. ಸ್ಟೇ ಸಾಲಿಟರಿ ಪ್ಲೇಸ್ ಅಂದ್ರೆ, ನಾನು ಒಂದು ಕಡೆ ಇರಬೇಕಂದ್ರೆ ಎಲ್ಲಿದ್ದರೂ ನಾನು ಭಗವಂತನೊಟ್ಟಿಗೇನೆ ಇರಬೇಕು. ಇದೇ ಮಾತನ್ನ ನೋಡಿ ಶ್ರೀಲ ಪ್ರಭುಪಾದರು ಅಮೆರಿಕ ಹೋದಾಗ ಐ ಆಮ್ ಆಲ್ವೇಸ್ ವೃಂದಾವನ್ ಅಂತ ಹೇಳ್ತಾರೆ. ನಾನು ಅಮೆರಿಕದಲ್ಲಿದ್ದರೂ ನಾನು ಅಮೆರಿಕದಲ್ಲಿ ಇಲ್ಲ, ನನ್ನ ಮನಸ್ಸು ಯಾವಾಗಲೂ ವೃಂದಾವನದಲ್ಲಿದೆ. ಭಗವಂತನೊಟ್ಟಿಗೆ ನನ್ನ ಗುರು ಮಹಾರಾಜರು ನನ್ನ ಒಟ್ಟಿಗೇನೆ ಇದ್ದರು. ಪ್ರಭುಪಾದರು ಬರೀತಾರೆ, ನಾನು ಭಕ್ತಿಸಿದ್ಧಾಂತ ಠಾಕೂರ್ ಅವರ ದರ್ಶನ ಮಾಡಿದ್ದು 1922ರಲ್ಲಿ. ದೀಕ್ಷೆ ಆದುದು ಹಲವಾರು ವರ್ಷಗಳ ನಂತರ. ಆದರೆ ಪ್ರತಿ ಕ್ಷಣವೂ ಕೂಡ ತನ್ನ ಗುರು ನನ್ನೊಟ್ಟಿಗೆ ಇದ್ದರು. ಅದು ಸಾಲಿಟರಿ ಪ್ಲೇಸ್. ಸೊ ಈಗಲೂ ಕೂಡ ಕೆಲವೊಮ್ಮೆ ನಾವು ಹೇಳ್ತೇವೆ, ನಾನು ವೃಂದಾವನ ಹೋಗ್ತೇನೆ, ಮಾಯಾಪುರ ಹೋಗ್ತೇನೆ, ಅಲ್ಲಿ ಜಪ ಮಾಡ್ತೇನೆ ಅಂತ. ಇಲ್ಲ, ಸಾಧ್ಯ ಇಲ್ಲ. ಅದು ಕೆಲವೊಮ್ಮೆ ತುಂಬಾ ಕಷ್ಟ ಆಗ್ಬೋದು ನಮಗೆ. ಯಾಕೆಂದ್ರೆ ಆ ಸಾಲಿಟರಿ ಪ್ಲೇಸ್ ಇದ್ದಾಗ ಅದು ಅಂದಿನ ಕಾಲದಲ್ಲೇ ಆಗಿಲ್ಲ. ವಿಶ್ವಾಮಿತ್ರ ಉದಾಹರಣೆ ಪ್ರಪೋಸ ಕೊಡ್ತಾರೆ. ವಿಶ್ವಾಮಿತ್ರನಿಗೆ ಆಗಿಲ್ಲ. ಮೇನಕೆಯ ಆ ಒಂದು ಕಾಲುಂಗುರದ ಶಬ್ದದಲ್ಲಿ ಅದು ವಿಶ್ವಾಮಿತ್ರರಿಗೆ ತನ್ನ ತಪಸ್ಸು ಭಂಗ ಆಯಿತು. ಆಗಿರುವಾಗ ನನ್ನಂತ ಸಾಮಾನ್ಯನಿಗೆ ಹೇಗೆ ಸಾಧ್ಯ? ಸ್ವತಃ ಭಕ್ತಿಸಿದ್ಧಾಂತ ಠಾಕೂರ್ ಬರೀತಾರೆ, ದುಸ್ತ ದುಸ್ತ ಮನ ತುಮಿ ಕೇಸರ ವೈಷ್ಣವ ಅಂತ. ಪ್ರತಿಷ್ಠಾರ ತಾರೆ ನಿರ್ಜನಗರೆ ತವ ಹರಿನಾಮ ಕೇವಲ ಕೈತವ ಅಂತ. ನೀನು ನಿರ್ಜನ ಗರೆ, ನೀನು ನಿರ್ಜನ ಸ್ಥಾನಕ್ಕೆ ಹೋಗಿ ಹರಿನಾಮ ಮಾಡ್ತೇನೆ ಅಂದರೆ ಅದು ಕೇವಲ ಇದು ಕೈತವ, ಇದು ಚೀಟಿಂಗ್, ಮೋಸ. ಯಾಕೆಂದ್ರೆ ಆಗಲ್ಲ. ಆಗಿನ ಕಾಲದಲ್ಲಿ ಇರಬಹುದು, ಆದರೆ ಈಗ ತುಂಬಾ ಕಷ್ಟ. ಅದಕ್ಕೆ ಭಕ್ತರ ಸಂಘದಲ್ಲಿ ಇರಬೇಕು. ಯಾವಾಗಲೂ ಭಕ್ತರ ಸಂಘದಲ್ಲಿದ್ದು ಭಕ್ತರ ಕಣ್ಗಾವಲಲ್ಲಿ ಇರಬೇಕು. ಒಂದ್ ಕಡೆ ಹೇಳ್ತಾರೆ, ನಾನು ಯಾವಾಗಲೂ ಮತ್ತೊಬ್ಬ ಭಕ್ತನ CCTVಯಲ್ಲಿ ಇರಬೇಕು ಅಂತ. ಅಂದರೆ ಮತ್ತೊಬ್ಬ ಭಕ್ತ ನನ್ನನ್ನು ಮಾನಿಟರ್ ಮಾಡ್ತಾ ಇರಬೇಕು. ಯಾಕೆಂದ್ರೆ ಆಗ ಮಾತ್ರ ಸಾಧ್ಯ. ನಾನು ಒಬ್ಬಂಟಿಗನಾಗಿದ್ದಾಗ ಏನು ಮಾಡ್ತೇನೋ ಅದು ನನಗೆ ಕೆಲವೊಮ್ಮೆ ಗೊತ್ತಾಗಲ್ಲ. ಮಾಯ ಅಷ್ಟೊಂದು ಸ್ಟ್ರಾಂಗ್ ಇರ್ತಾರೆ. ಮೊನ್ನೆ ಒಬ್ರು ಭಕ್ತರು ಹೇಳ್ತಾ ಇದ್ರು, ಒಂದ್ ನಿಮಿಷ. ಕೇಳಿಸ್ತದೆಯಾ? ಪವರ್ ಹೋಯ್ತಲ್ಲಿ. ಹರೇ ಕೃಷ್ಣ, ಕೇಳಿಸಿದೆಯಾ? ಯಾರಾದರೂ ಅನ್ಮ್ಯೂಟ್ ಮಾಡಿ ಹೇಳ್ತೀರಾ? ಕೇಳಿಸಿದೆಯಾ? ಹರೇ ಕೃಷ್ಣ. ಎಸ್, ಓಕೆ, ಸರಿ, ಓಕೆ. ಅಲ್ಲಿ ಪವರ್ ಹೋಯ್ತು. ಓಕೆ. ಸೊ ಭಕ್ತಿಸಿದ್ಧಾಂತ ಠಾಕೂರ್ ಹೇಳ್ತಾರೆ, ಇದು ಒಂದು ನಿರ್ಜನ ಪ್ಲಸಕ್ಕೆ ಹೋಗಿ ಭಜನೆ ಮಾಡ್ತೇನೆ ಅಂತ ಬೇಡ. ಇವನ್ ವೃಂದಾವನ ಅಥವಾ ಮಾಯಾಪುರಕ್ಕೂ ಹೋದ್ರೆ 3 ದಿವಸ, 4 ದಿವಸ, 7 ದಿವಸ ವಾಪಸ್ ಬನ್ನಿ. ಅಲ್ಲಿ ಇರುವುದು ಬೇಡ ಅಂತ. ಅಂದ್ರೆ ಅಲ್ಲಿದ್ದಾಗ ಧಾಮ ಅಪರಾಧ ಆಗುವ ಅವಕಾಶವೂ ಇದೆ ಅಂತ. ಖಂಡಿತ ಶುದ್ಧ ಭಕ್ತರಿಗೆ ಹೋಗ್ಬೋದು, ಅಂದ್ರೆ ಎಲ್ಲರಿಗೂ ಅದು ಅವಕಾಶ ಅಲ್ಲ ಅಂತ. ನಿರ್ಜನ ಸ್ಥಾನ ಬೇಡ. ಮತ್ತೊಂದು ಕಡೆ ಪ್ರಚಾರ ಮಾಡುವಾಗ ಕೂಡ ನಾವು ಹೇಳ್ತೀವಿ, ನಾನು ಪ್ರಚಾರ ಮಾಡಿದಾಗ ಅಲ್ಲೇ ಅವರಿಂದ, ಯಾರಿಗೆ ನಾನು ಪ್ರಚಾರ ಮಾಡ್ತೀನಿ ಅವರಿಂದ ನನಗೆ ಎಫೆಕ್ಟ್ ಆಗುವ ಚಾನ್ಸಸ್ ಇದೆ, ಅದರಿಂದ ನಾನು ದೂರ ಇರ್ತೇನೆ ಅಂತ. ಮೊನ್ನೆ ಒಬ್ಬರು ಭಕ್ತರು ಹೇಳ್ತಾ ಇದ್ರು,
ಈಗ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿದ್ದಾರೆ. ಸೊ ವಾಟ್ಸಪ್ ಅಥವಾ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇದರಲ್ಲಿ ಪ್ರಚಾರ ಮಾಡಬೇಕು ಅಂತ ಹೇಳುವಾಗ, ಇಲ್ಲ ಇಲ್ಲ, ಅದು ಸೋಷಿಯಲ್ ಮೀಡಿಯಾ ಇಸ್ ಮೈ ಎನಿಮಿ, ಐ ವಿಲ್ ನಾಟ್ ಇವನ್ ಓಪನ್ ಅಂತ, ನಾನು ಅದನ್ನು ಓಪನೇ ಮಾಡಲ್ಲ ಅಂತ. ಹೌದು, ಖಂಡಿತ ಅದು ಎನಿಮಿ ಮತ್ತು ಮಾಯ, ಅದರಲ್ಲಿ ಸಂಶಯನೇ ಇಲ್ಲ. ಒಮ್ಮೆ ಅದರ ಒಳಗೆ ಹೋದರೆ ಹೊರಗೆ ಬರೋದು ತುಂಬಾ ಕಷ್ಟ. ಅದು ನಮ್ಮನ್ನು ಎಂಗ್ರೋಸ್ ಮಾಡಿಬಿಡುತ್ತೆ. ಆದರೆ ಪ್ರಚಾರಕ್ಕೋಸ್ಕರ ಅಲ್ಲಿ ಹೋಗಬೇಕು. ನನ್ನ ಗುರುಮಹಾರಾಜರ ಪರಮ ಪೂಜ್ಯ ಅದು ಜಯಪಥ ಗುರುಮಹಾರಾಜರು ಆಗಿನ ಕಾಲದಲ್ಲಿ 10-15 ವರ್ಷದ ಆಗ ಕೂಡ ಫೇಸ್ಬುಕ್ ಹಾಕ್ತಾ ಇದ್ರು. ಅದರ ಅರ್ಥ ಅವರು ಮಾಯದಲ್ಲಿದ್ದಾರೆ ಅಂತ ಅಲ್ಲ, ಅವರು ಅಲ್ಲಿ ಹೋಗಿ ಪ್ರಚಾರ ಮಾಡ್ತಿದ್ರು. ಸೊ ನಾವು ನಿರ್ಜನ ಸ್ಥಾನಕ್ಕೆ ಹೋಗುವ ಅಗತ್ಯ ಇಲ್ಲ. ಜನ ಎಲ್ಲಿದ್ದಾರೋ ಅಲ್ಲಿ ಹೋಗಬೇಕು, ಅಲ್ಲಿ ಪ್ರಚಾರ ಮಾಡಬೇಕು. ನನ್ನ ಹೋಗುವಾಗ ಆದಷ್ಟು ಭಕ್ತರ ಸಂಘದಲ್ಲಿ ಇರಬೇಕು. ನನಗೆ ಪ್ರೊಟೆಕ್ಷನ್ ಇರಬೇಕು. ಒಂದ್ಸಲ ಶಿಲ ಪ್ರಭುಪಾದ ಶಿಷ್ಯರೊಬ್ಬರು ಪ್ರಭುಪಾದರು ಹೇಳ್ತಾರೆ, ಅಲ್ಲಿ ಆಗಿನ ಅಮೆರಿಕದಲ್ಲಿ ದೊಡ್ಡ ಇದಿತ್ತಂತೆ, ಇದು ರಾಕ್ ಡ್ಯಾನ್ಸ್ ಎಲ್ಲ ಮಾಡುವಂತ ಒಂದು ಇದಿರುತ್ತೆ. ಅವ್ರು ಹೇಳ್ತಾರೆ, ನಾನು ಅಲ್ಲಿ ಹೋಗಿ ಪ್ರಚಾರ, ಅಲ್ಲಿ ಸಾವಿರಾರು ಜನ ಇದ್ದಾರೆ, ಯಾಕಂದ್ರೆ ನಾವು ನಮ್ಮ ದೇವಸ್ಥಾನಕ್ಕೆ ಯಾರು ಬರ್ತಾ ಇಲ್ಲ, ಅಲ್ಲಿ ಹೋಗಿ ಪ್ರಚಾರ ಮಾಡ್ತೇನೆ ಅಂತ. ಪ್ರಭುಪಾದರು ಹೇಳ್ತಾರೆ, ಇಲ್ಲ, ನೀನು ಹೋದ್ರೆ ವಾಪಸ್ ನೀನು ಬರ್ತೀಯಾ? ನೀನು ಅವರೊಟ್ಟಿಗೆ ಹೋಗಿ ಬಿಡ್ತೀಯ ಅಂತ. ಅದಾಗಬಾರ್ದು. ಅದರ ಬದಲಾಗಿ ನಾನು ವಾಪಸ್ ಬರುವಂತ ಪರಿಸ್ಥಿತಿ ಇರಬೇಕು. ಒಂದ್ ಕಡೆ ಪ್ರಭು ಹೇಳ್ತಾರೆ, ನಾವು ಸಾಮಾನ್ಯ ಪ್ರಚಾರ ಮಾಡುವವರು ಕಬಡ್ಡಿ ಆಡುವ ತರ ಇರಬೇಕು ಅಂತ. ಹೆಚ್ಚಿನವರು ಚಿಕ್ಕಂದಲ್ಲಿ ಕಬಡ್ಡಿ ಆಡಿದಿರ್ಬೋದು, ಈಗಲೂ ಕೆಲವರು ಆಡ್ತಾ ಇರ್ಬೋದು. ಕಬಡ್ಡಿ ಆಡುವಾಗ 2 ತಂಡ ಇರುತ್ತೆ. ಒಂದು ತಂಡದಿಂದ ಒಬ್ಬ ವ್ಯಕ್ತಿ ಮತ್ತೊಂದು ತಂಡಕ್ಕೆ ಕಬಡ್ಡಿ ಕಬಡ್ಡಿ ಅಂತ ರೈಡಿಗೆ ಹೋಗ್ತಾನೆ. ರೈಡಿಗೆ ಹೋಗಿ ಅವನಿಗೆ ಅಲ್ಲಿ ಲೈನ್ ಇರುತ್ತೆ ಟಚ್ ಮಾಡೋಕೆ, ಮತ್ತು ಅವನಿಗೆ ಟಾರ್ಗೆಟ್ ಇರುತ್ತೆ, ಯಾರಾದ್ರೂ ಒಬ್ಬಿಬ್ಬರನ್ನು ಮುಟ್ಟಿ ವಾಪಸ್ ಬರಬೇಕು. ಅಲ್ಲಿ ನಿಂತರೆ ಅವ್ರನ್ನ ಹಿಡಿದು ಬಿಡ್ತಾರೆ. ಅದೇ ರೀತಿ ಪ್ರಚಾರ ಮಾಡುವ ಕೂಡ ನಾವು ಆ ಕಬಡ್ಡಿ ಮೂಡಲ್ಲಿ ಇರಬೇಕು. ಸತತವಾಗಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಜಪ ಮಾಡ್ತಾ ಇರಬೇಕು. ಮತ್ತು ಅಲ್ಲಿ ಒಂದಿಬ್ಬರನ್ನಾದ್ರೂ ಕರ್ಕೊಂಡು ವಾಪಸ್ ಬರಬೇಕು. ನಾನು ಅಲ್ಲಿರಬಾರ್ದು. ನಿಂತು ಬಿಟ್ರೆ ಅವ್ರು ನನ್ನನ್ನು ಹಿಡ್ಕೊಳ್ಳುವ ಚಾನ್ಸಸ್ ಜಾಸ್ತಿ ಇದೆ. ಅದು ನನಗೆ ಕೆಲವೊಮ್ಮೆ ಗೊತ್ತೇ ಆಗಲ್ಲ. ವಿಶೇಷವಾಗಿ ನೋಡ್ತೀವಿ ನಾವು ಈ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ, ನಾವು ಒಮ್ಮೆ ಒಳಗೆ ಹೋದ್ರೆ ಹೊರಗೆ ಬರೋದು ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ನಮ್ಗೆ ಗೊತ್ತೇ ಆಗ್ತಾ ಇಲ್ಲ ಯಾವಾಗ ನಮ್ಮನ್ನು ಅವರು ಒಳಗೆ ಹಾಕಿಬಿಟ್ಟಿದ್ದಾರೆ ಗೊತ್ತಾಗ್ತಾ ಇಲ್ಲ. ಮಾಯಾದೇವಿ ಕೂಡ ಅಷ್ಟು ಸ್ಟ್ರಾಂಗ್ ಇರ್ತಾರೆ. ಆದ್ದರಿಂದ ಏಕಾಂತ ಸ್ಥಳವನ್ನು ಬಯಸದೆ, ಏಕಾಂತ ಯಾವಾಗ ಇರ್ಬೇಕಂದ್ರೆ ನಾನು ಭಗವಂತನೊಟ್ಟಿಗೆ ಏಕಾಂತ ಇರಬೇಕು ಮತ್ತು ಭಕ್ತರೊಟ್ಟಿಗೆ ಇರಬೇಕು. ಭಕ್ತರ ಕಣ್ಗಾವಲಲ್ಲಿ ಇಟ್ಕೊಂಡು ಭಕ್ತರೊಟ್ಟಿಗೆ ಇದ್ದು ಆದಷ್ಟು ಪ್ರಚಾರಕ್ಕೆ ಹೋಗಿ ಕಬಡ್ಡಿ ತರ ವಾಪಸ್ ಬರಬೇಕು ನಾನು. ಅದಿರಬೇಕು. ಕೊನೆಯದಾಗಿ ಮೌನವಾಗಿ ಮಂತ್ರಗಳನ್ನು ಪಠಿಸುವುದು 9ನೇದು. ಅಂದರೆ ಮಂತ್ರವನ್ನ ನಾವು ಜಪ ಮಾಡಬೇಕು ಮತ್ತು ಯಾವಾಗಲೂ ಭಗವಂತನ ಆ ನಾಮ ಅಥವಾ ಭಗವಂತನ ಲೀಲೆಯನ್ನ ಯಾವಾಗಲೂ ಸತತವಾಗಿ ಜಪಿಸ್ತಾ ಇರಬೇಕು ಅಥವಾ ಮೆಮರಿ ಇರಬೇಕು. ಇವತ್ತು ಒಂದು ಶ್ಲೋಕ ಓದ್ತಾ ಇದ್ದೇವೆ ನಾವು, ಅದರಲ್ಲಿ ಕುಂತಿ ಮಹಾರಾಣಿಯ ಪ್ರಾರ್ಥನೆ. ಕುಂತಿ ಮಹಾರಾಣಿ ಹೇಳ್ತಾರೆ, ಶೃಣ್ವಂತಿ ಗಾಯಂತಿ ಗೃಣಂತಿ ಅಭಿಕ್ಷಃ ಸ್ಮರಂತಿ ನಂದಂತಿ ತಮೇಹಿತಂ ಜನಃ ತಾಯೇವ ಪಶ್ಯಂತಿ ಚರೇನ ತಾವಕಃ ಭವ ಪ್ರಭಾಹೋ ಪರಂ ಪದಾಂಬುಜಂ. ಶಿಲ ಪ್ರಭುಪಾದರು ಅನುವಾದದಲ್ಲಿ ಬರೀತಾರೆ, ಓ ಕೃಷ್ಣ, ಯಾರು ನಿನ್ನ ದಿವ್ಯ ಲೀಲೆಗಳನ್ನು ಸತತವಾಗಿ ಕೇಳುವರೋ, ಸುತಿಸುವರೋ, ಪುನಃ ಅದನ್ನು ಪುನರಾವರ್ತನೆ ಮಾಡುವರೋ, ಅಥವಾ ಹಾಗೆ ಇತರರು ಮಾಡುವುದನ್ನು ನೋಡಿ ಸಂತೋಷ ಪಡುವರೋ, ಅಂಥವರು ಯಾವುದೇ ಮಾತ್ರವೇ ಜನನ ಮರಣಗಳ ಪುನರಾವರ್ತಿಯನ್ನು ತಡೆ ಹಿಡಿಯಬಲ್ಲವುದೋ ಅಂಥ ನಿನ್ನ ಪಾದಗಳನ್ನು ಖಂಡಿತವಾಗಿಯೂ ಕಾಣುತ್ತಾರೆ ಅಂತ. ನೋಡಿ, ಕುಂತಿ ಮಹಾರಾಣಿಯ ಪ್ರಾರ್ಥನೆಯಲ್ಲಿ ಬೇರೆ ಯಾವ್ದು ಬೇಕಾಗಿಲ್ಲ. ಶೃಣ್ವಂತಿ ಗಾಯಂತಿ ಗೃಣಂತಿ. ಸೊ ಸತತವಾಗಿ ನಾವು ಸ್ಮರಣೆ ಮಾಡುವುದು. ಇವತ್ತು ಕೂಡ ನಾವು ಅದೇ ಚರ್ಚೆ ಮಾಡ್ತಾ ಇದ್ದೇವೆ. ಎಷ್ಟು ತೀವ್ರತೆಯಿಂದ ನಾನು ಸ್ಮರಣೆ ಮಾಡಬೇಕು, ಮತ್ತು ಶ್ರವಣ, ಕೀರ್ತನ, ಸ್ಮರಣ, ಇದು 3 ಆಗಬೇಕು. ಮತ್ತೆ ಹೇಳ್ತಾರೆ, ಅದು ಮಾತ್ರ ಅಲ್ಲ, ಇದು ಸ್ತುತಿಸುವುದಾಗ್ಬೋದು, ಕೇಳುವುದಾಗ್ಬೋದು, ಮತ್ತು ಪುನರಾವರ್ತನೆ ಮಾಡುವುದು, ಮತ್ತು ಇನ್ನೊಂದು ಮುಖ್ಯವಾಗಿ ಹೇಳ್ತಾರೆ, ಇತರರು ಮಾಡುವುದನ್ನು ನೋಡಿ ಸಂತೋಷ ಪಡುವರು. ಇದು ಸಾಮಾನ್ಯವಾಗಿ ಭಕ್ತರಾದ ನಮ್ ಕೂಡ ಕೆಲವೊಮ್ಮೆ ಭಕ್ತಿ ಮಾಡುವಾಗ, ಇತರರು ಭಕ್ತಿ ಮಾಡಿದಾಗ ಸ್ವಲ್ಪ ಅಸೂಯೆ ಬರುತ್ತೆ. ಅಥವಾ ಇತರರು ಸೇವೆ, ಈಗ ಯಾರಾದರೂ ತಮ್ಮ ಸೇವೆ ತೆಕೊಂಡು ಮತ್ತೊಬ್ಬರು ಮಾಡಿದರು, ನಮಗೆ ಜಾಸ್ತಿ ಪ್ರಚಾರ ಮಾಡಿದರು, ಆಗ
ಒಂದು ರೀತಿಯ ಒಂದು ಕೆಲವೊಮ್ಮೆ ಹೊರಗೆ ಕಾಣಲ್ಲ, ಒಳಗಿಂದ ಇರುತ್ತೆ. ಹೆಚ್ಚಿನವರಿಗೆ ಅನುಭವ ಆಗಿರ್ಬೋದು. ಎಲ್ಲ ನಿಮಗೆ ಆಗಿರೋ ನನಗಂತೂ ಆಗಿದೆ. ಸೊ ಅದಿಲ್ಲದೆ ಆ ಮತ್ತೊಬ್ಬರ ಭಕ್ತಿಯನ್ನು ನೋಡಿ ನನಗೆ ಸಂತೋಷ ಪಡ್ಬೇಕು, ಆ ರೀತಿ ಇರಬೇಕು ನಾನು. ಅದಂಥವರಿಗೆ ಇಲ್ಲಿ ಕುಂತಿಮನ್ ಹೇಳ್ತಾರೆ, ಅವರಿಗೆ ಈ ಜನನ ಮರಣಗಳ ಪುನರಾವರ್ತಿ ಆಗುವಂತ ಇದನ್ನು ತಡೆ ಹಿಡಿಯಬಲ್ಲರು. ತಡೆ ಹಿಡಿಯಬಲ್ಲರು ಯಾವುದು? ಭಗವಂತನ ಪಾದವನ್ನು ಸೇರ್ತಾರೆ ಅಂತ. ಭಗವಂತನ ಪಾದ ಸೇರುವುದೆಂದರೆ ಮುಕ್ತಿ. ಆದರೆ ಆ ಮುಕ್ತಿಗೋಸ್ಕರ ನಾನು ಈ ಶ್ರವಣ ಕೀರ್ತನ ಸ್ಮರಣ ಮಾಡ್ತಾ ಇಲ್ಲ. ನಾನು ಸ್ಮರಣ ಮಾಡುವುದು ಭಗವಂತನ ತೃಪ್ತಿಗೋಸ್ಕರ. ಈ ಮಂತ್ರವನ್ನು ಜಪ ಮಾಡುವುದು ಭಗವಂತನ ತೃಪ್ತಿಗೋಸ್ಕರ, ಭಗವಂತನ ಪ್ರೀತಿಗೋಸ್ಕರ. ಕೊನೆಯದಾಗಿ ಹೇಳ್ತಾರೆ 10ನೇದು, ಅಬ್ಸಾರ್ಬ್ ಇನ್ ಟ್ರಾನ್ಸ್ ಅಂತ. ಅಂದರೆ ಸಂಪೂರ್ಣವಾಗಿ ನಾನು ದಲ್ಲಿ ಮುಳುಗಿರಬೇಕು ಭಕ್ತಿಯಲ್ಲಿ. ನಾನು ಒಂದು ಯಾವಾಗಲೂ ಉದಾಹರಣೆ ಹೇಳ್ತೇನೆ. ನಾವು ಅಬುದಾಬಿಲಿರುವಾಗ ಬಾಂಗ್ಲಾದೇಶ ಕೆಲವರು ಭಕ್ತರಿದ್ದರು ನೋಡಿ, ಅವರನ್ನು ನೋಡಿ ನಾವು ಕಲಿಬೇಕು. ಆ ನಾನು ಒಬ್ಬರು ಭಕ್ತರು ಸುರೇಶ್ವರ ಪ್ರಭು ಅಂತ ಇದ್ದರು. ಅವರಿಗೆ ಆ ಒಂದು ಸಮಯದಲ್ಲಿ ಕೆಲಸ ಇರಲಿಲ್ಲ, ಅಲ್ಲಿ ಸಂಪಾದನೆಗೆ ಯಾವುದೇ ಆ, ಇದಿರಲಿಲ್ಲ. ಆದರೆ ನಾವು ಯಾವಾಗ ಭೇಟಿ ಆದಾಗ ಕೂಡ ಅವರು ಯಾವಾಗಲೂ ನನಗೆ ಕೆಲಸ ಇಲ್ಲ ಪ್ರಭು, ನನಗೆ ದುಡ್ಡಿಲ್ಲ ಪ್ರಭು, ಅದಿಲ್ಲ ಅಂತ ಕೇಳ್ತಾ ಇರಲಿಲ್ಲ. ಪ್ರಭು ನಿಮ್ಮ ಭಕ್ತಿ ವಿಷಯ ನಡೀತಾ ಉಂಟು, ಜಪ ಹೇಗೆ ನಡೀತಾ ಉಂಟು, ಅಥವಾ ಪ್ರಚಾರ ಹೇಗೆ ನಡೀತಾ ಉಂಟು, ಅದೇ ಕೇಳ್ತಾ ಇದ್ದಾರೆ. ಅವ್ರು ಯಾವಾಗಲೂ ನನಗೆ ಆ ಸಮಸ್ಯೆ ಇದೆ ಅಂತ ಹೇಳ್ತಾ ಇರಲಿಲ್ಲ. ಇದು ಮುಖ್ಯವಾಗಿ ನಾವು ಅಬ್ಸರ್ವ್ ಮಾಡೋದು. ಸೊ ಯಾವಾಗಲೂ ಸಾಮಾನ್ಯವಾಗಿ ನಾನು ನನ್ನ ಸಮಸ್ಯೆ ಬಗ್ಗೆ ಹೇಳ್ತೇನೆ, ಆದರೆ ಅವರಲ್ಲಿ ಯಾವ ಭಾವನೆ ಇದೆ, ಅದೇ ಇಲ್ಲಿ ನಿಜವಾದ ಮುಕ್ತಿ ಅಥವಾ ಲಿಬರೇಟೆಡ್ ಸೋಲ್ ಅಂತ ಹೇಳೋದು. ಶಿಲ ಪ್ರಭುಪಾದ ಜೀವನದಲ್ಲಿ ನಾವು ನೋಡಿರ್ಬೋದು, ಅವರಿಗೆ ಎಷ್ಟೋ ಸಮಸ್ಯೆ ಬಂದಿದೆ. ಈಗಿನಂತೂ ಓದ್ತಾ ಇದ್ದೇವೆ ನಾವು, ಅವರು ಡೆಲ್ಲಿಗೆ ಹೋದಾಗ ಅಲ್ಲಿ ಆ ಹೀಟ್ ವೇವ್ ಅಥವಾ ಹೀಟ್ ಸ್ಟ್ರೋಕ್ ಅಲ್ಲಿ ಒಂದು ಮೂರ್ಛೆ ತಪ್ಪಿ ಬಿದ್ದಿದ್ರು. ಆದರೂ ಯಾವಾಗಲೂ ಅವ್ರು ನಿಲ್ಲಿಸಿಲ್ಲ, ಯಾವಾಗಲೂ ನನಗೆ ಕಷ್ಟ ಆಗತ್ತೆ ಅಂತ ಹೇಳಿಲ್ಲ. ಉದಾಹರಣೆಗೆ ನನ್ನ ಗುರು ಮಹಾರಾಜ ಪರಮ ಪೂಜ್ಯ ಜಯಪತಾಕ ಸ್ವಾಮಿ ಗುರು ಮಹಾರಾಜ, ಅವರಿಗೆ ಎಷ್ಟು ಕಷ್ಟ ಆಗ್ತಾ ಇರ್ಬೋದು. ಅವರಿಗೆ ಪಾರ್ಶ್ವವಾಯುವಾಗಿದೆ, ಅಥವಾ ದೇಹದಲ್ಲಿ ಯಾವುದೇ ರೀತಿಯ ಸಹಕಾರ ಸಿಗ್ತಾ ಇಲ್ಲ, ಸರಿಯಾಗಿ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ನಮ್ಗೆ ನೋಡುವ. ಆದರೆ ಯಾವಾಗ ಕೂಡ ಅವರು ಅದನ್ನು ತೋರ್ಪಡಿಸುವುದಿಲ್ಲ, ಅದನ್ನು ಹೇಳ್ತಾ ಇಲ್ಲ. ಅವ್ರು ಹೇಳ್ತಾ ಇರೋದು ಭಕ್ತಿ ಮಾಡಿ, ಮತ್ತು ಎಲ್ಲರಿಗೂ ಭಕ್ತಿ ಮಾಡುವ ಉತ್ತೇಜನ ಕೊಡ್ತಾ ಇದ್ದಾರೆ. ಅವರು ಸತತವಾಗಿ ಪ್ರಚಾರದಲ್ಲಿದ್ದಾರೆ. ಇದು ಯಾಕೆಂದ್ರೆ ಅವರು ಸಂಪೂರ್ಣವಾಗಿ ಅಬ್ಸಾರ್ಬ್ ಆಗಿದ್ದಾರೆ, ಟ್ರಾನ್ಸ್ ಅಲ್ಲಿದ್ದಾರೆ. ಅದನ್ನ ನಾವು ಅರ್ಥ ಮಾಡಿದಾಗ ಅದೇ ನಿಜವಾದ ಭಕ್ತಿ. ಅವರಂತೂ ಈ ಬದ್ಧಾತ್ಮರಲ್ಲ, ಅವ್ರು ಮುಕ್ತಾತ್ಮರು. ಅದು ನನ್ನಂತ ಬದ್ಧಾತ್ಮನಿಗೆ ಒಂದು ಉತ್ತೇಜನ ಕೊಡುವಂಥದ್ದು. ಯಾಕೆಂದರೆ ಅದರಿಂದ ನಾನು ಭಕ್ತಿಯನ್ನು ಪಡಿಬಹುದು, ನಾನು ಮುಕ್ತಿಯನ್ನು ಪಡಿಬಹುದು ಅಂತ ಅನ್ನೋದು. ಅದಕ್ಕೆ ನಾನು ಯಾವಾಗಲೂ ಪ್ರಯತ್ನ ಮಾಡಬೇಕು. ಈ 6ನೇ ಸ್ಕಂದದ 1ನೇ ಅಧ್ಯಾಯದ 15ನೇ ಶ್ಲೋಕದಲ್ಲಿ ಹೇಳ್ತಾರೆ, ಓನ್ಲಿ ರೇರ್ ಪರ್ಸನ್ ಹೂ ಅಡಾಪ್ಟೆಡ್ ಕಂಪ್ಲೀಟ್ ಅನ್ಅಲಾಯ್ಡ್ ಡಿವೋಷನಲ್ ಸರ್ವಿಸ್ ಟು ಕೃಷ್ಣ ಕ್ಯಾನ್ ಅಪ್ರೂವ್ ದ ವೀಡ್ಸ್ ಆಫ್ ಸಿನ್ಫುಲ್ ಆಕ್ಷನ್ಸ್ ವಿತ್ ನೋ ಪಾಸಿಬಿಲಿಟಿ ದಟ್ ದೇ ರಿವೈವ್. He can do this simply by discharging devotional service, just as a sun immediately dissipates fog by its rays ಅಂತ. ಯಾವ ರೀತಿ ಸೂರ್ಯಕಿರಣ ಬಂದಾಗ ಅಲ್ಲಿ ಯಾವುದೇ ರೀತಿಯ ಇದು ಹೇಳ್ತಾರೆ ಮೋಡ ಅಥವಾ ಇದಿರಲ್ಲ, ಖಂಡಿತ ಹೋಗಿಬಿಡುತ್ತೆ. ಅದೇ ರೀತಿ ಶುದ್ಧ ಭಕ್ತಿ ಬಂದಾಗ ನನ್ನ ಹೃದಯದಲ್ಲಿರುವಂಥ ಎಲ್ಲಾ ಪಾಪ ಕೆಲಸಗಳು ಮಾಡುವಂತ ಆ ಒಂದು ಮನಸ್ಥಿತಿ ಕೂಡ ಅದು ಕೂಡ ಹೋಗುತ್ತೆ ಅಂತ. ಅಪ್ರೂಟ್ ದ ಸಿನ್ಫುಲ್ ಆಕ್ಷನ್ಸ್ ಅಂತ. ಕೆಲವೊಮ್ಮೆ ನಾನು ನೇರವಾಗಿ ಪಾಪ ಮಾಡದೇ ಇರಬಹುದು, ಅಥವಾ ಆದರೆ ಆ ಮನಸ್ಸಲ್ಲಿ ಇರುತ್ತೆ. ಅದು ಯಾವಾಗ ಹೇಗೆ ಅದು ಕೊಡುತ್ತಾ ಹೇಳಕ್ ಸಾಧ್ಯ ಇಲ್ಲ. ಒಂದ್ ಕಡೆ ಪ್ರಭು ಹೇಳ್ತಾರೆ, ನಾವು ಭಕ್ತಿಗೆ ಬರುವ ಮೊದಲು ಏನಾದ್ರೂ ಬೇರೆ ಕೆಟ್ಟ ಕೆಲಸ ಮಾಡ್ತಾ ಇರಬಹುದು. ಅದನ್ನು ಈಗ ನೋಡುವಾಗ ಅದು ಬೇಗ ನೆನಪಾಗತ್ತೆ, ಹೆಚ್ಚಿನವರಿಗೆ ಅನುಭವ ಆಗಿರ್ಬೋದು. ಅಂದ್ರೆ ನಮ್ಮ ಮನಸ್ಸಲ್ಲಿ ಇನ್ನೂ ಇದೆ, ಅದು ಹೋಗಿಲ್ಲ, ಅದು ಕಂಪ್ಲೀಟ್ ಅಪ್ರೂಟ್ ಆಗಿಲ್ಲ. ಈಗ ಸಾಮಾನ್ಯವಾಗಿ ಕೃಷಿ ಮಾಡೋರು ಹೇಳ್ತಾರೆ ನೋಡಿ, ಕೃಷಿಯಲ್ಲಿ ಅದು ಒಟ್ಟಿಗೆ ಬೇರೆ ಕೆಟ್ಟ ಗಿಡಗಳ ಮಧ್ಯೆ ಅದನ್ನು ಕಳೆದರೆ ಸಾಲದು, ಅದನ್ನು ಅಪ್ರೂಟ್ ಮಾಡಬೇಕು. ಅದನ್ನು ಹೇಳ್ತಾರೆ ಸಂಪೂರ್ಣವಾಗಿ ಬೇರು ಸಮೇತ ಕಿತ್ತು ತೆಗಿಬೇಕು. ಅನ್ಯಾಭಿಲಾಷಿತ ಶೂನ್ಯ ಭಕ್ತಿ ಜ್ಞಾನ ಕರ್ಮಾದಿ ಅನಾವೃತಂ ಅನುಕೂಲೇನ ಅನುಶೀಲನ ಭಕ್ತಿ ಉತ್ತಮ ಅಂತ. ಅನ್ಯಾಭಿಲಾಷಿತ, ಇಲ್ಲಿ ಪ್ರಭುಪಾದರು ಬರೀತ ಅಭಿಲಾಷ ತಾ ಅಂದ್ರೆ
ಆ ಮಾಡುವಂಥ ಒಂದು ಮನಸ್ಥಿತಿ ಅಥವಾ ಆ ಒಂದು ಆ ಮನಸ್ಸಿನೊಳಗಿರುವಂಥ ಚಿಕ್ಕ ಆಶೆ ಅಂತ ಹೇಳ್ಬೋದು, ಅದನ್ನು ಅಪ್ರೂಟ್ ಮಾಡಬೇಕು. ಇದು ಆದಾಗ ಮಾತ್ರ ನನಗೆ ನಿಜವಾದ ಭಕ್ತಿ ಮಾಡೋಕ್ಕೆ ಸಾಧ್ಯ ಉಂಟು. ನಿಜವಾದ ಭಕ್ತಿ ಅಥವಾ ಶುದ್ಧ ಭಕ್ತಿ ಮಾಡಿದಾಗ ಎಲ್ಲವೂ ಬರುತ್ತೆ. ಅದರಲ್ಲಿ ಬೇರೆ ಅವಶ್ಯಕತೆ ಇಲ್ಲ. ಮತ್ತೊಂದು ಕಡೆ ಅದೇ 6ನೇ ಸ್ಕಂದದ 14ನೇ ಶ್ಲೋಕದ ಅಧ್ಯಾಯದ 4ನೇ ಶ್ಲೋಕದಲ್ಲಿ ಸುಖದೇವ್ ಗೋಸ್ವಾಮಿ ಅದಲ್ಲಿ ಸಾರಿ ಪರೀಕ್ಷಿತ್ ಮಹಾರಾಜರು ಹೇಳ್ತಾರೆ, O best among the Brahmana, Sukadeva Goswami, out of many persons who follow the religious principles, only few desire liberation from the material world. Among the many thousands who desire liberation, one may actually achieve liberation, giving up material attachment to society, friendship, love, country, home, wife, children. And among many thousands of such liberated persons, one can who transcend the true meaning of liberation is very rare. And ಭಗವದ್ಗೀತೆಯಲ್ಲಿ ಕೂಡ ಹೇಳ್ತಾನೆ, ಮನುಷ್ಯನ ಸಹಸ್ರೇಶು, ಹಲವಾರು ಜನರಿದ್ದಾರೆ, ಆದರೆ ನಿಜವಾದ ಶುದ್ಧ ಭಕ್ತಿ ಮಾಡೋರು ಯಾರು? ಯಾರಿಗೆ ಈ ಓನ್ಲಿ ಫ್ಯೂ ಡಿಸೈರ್ ಫಾರ್ ಲಿಬರೇಷನ್ ಅಂದ್ರೆ ನಿಜವಾದ ಭಕ್ತಿ ಮಾಡುವಂತ ಪರಿಸ್ಥಿತಿ ಬರ್ತಾರೋ ಅವರಿಗೆ ಎಲ್ಲ ಮೆಟೀರಿಯಲ್ ಅಟ್ಯಾಚ್ಮೆಂಟ್ ಹೋಗಿರ್ಬೇಕು. ಅದು ಕೂಡ ಯಾವುದು? ಫ್ರೆಂಡ್ಶಿಪ್, ಲವ್, ಕಂಟ್ರಿ, ಹೋಮ್, ವೈಫ್, ಚಿಲ್ಡ್ರನ್ ಎಲ್ಲವನ್ನು ಬಿಡಬೇಕು. ಸೊ ಇದರ ಅರ್ಥ ನಾಳೆಯಿಂದ ಎಲ್ಲರೂ ಸನ್ಯಾಸಿ ಆಗಬೇಕು, ಎಲ್ಲರ ಬಿಟ್ಟು ಹೋಗಬೇಕು ಅಲ್ಲ. ಅದರ ಒಂದು ಥಾಟ್ ಪ್ರೋಸೆಸ್ ಬದಲಾವಣೆ ಆಗಬೇಕು. ಒಂದು ಕಡೆ ಪ್ರಭು ಹೇಳ್ತಾರೆ, ಅಟ್ಯಾಚ್ಮೆಂಟ್ ಅನ್ನು ಬಿಟ್ಟು ಅಫೆಕ್ಷನ್ ಮಾಡಬೇಕು. ನಮಗೆ ಖಂಡಿತ ಗೃಹಸ್ಥರಿಗೆ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಇರುತ್ತೆ. ಆ ಅಟ್ಯಾಚ್ಮೆಂಟ್ ಅನ್ನು ನಾವು ಅಫೆಕ್ಷನ್ ಅಂದ್ರೆ ಅವರನ್ನು ಕೂಡ ಭಕ್ತಿ ತರಬೇಕು, ಅವರನ್ನು ಕೂಡ ಭಕ್ತಿಯಲ್ಲಿ ತೊಡಗಿಸ್ಕೋಬೇಕು. ಆ ರೀತಿ ಇದ್ದಾಗ, ಅದೇ ರೀತಿ ನಮಗೆ ದೇಶ ಬೇಕು. ದೇಶದ ಪ್ರತಿಯೊಬ್ಬರಿಗೂ ಕೂಡ ಭಕ್ತಿ ಕೊಡುವಂತ ಆ ಒಂದು ಮನಸ್ಥಿತಿಯನ್ನು ನಾನು ಉಪಯೋಗಿಸ್ಬೇಕು. ಯಾವ ರೀತಿ ಚೈತನ್ಯ ಪ್ರಭು ಹೇಳ್ತಾರೆ ನೋಡಿ, ಭರತ ಭೂಮಿತೆ ಹೊಯ್ಲೆ ಜನ್ಮ ಕರ ಸಾರ್ಥಕ ಕರ ಪರೋಪಕಾರ ಅಂತ. ಸೊ ಮನುಷ್ಯ ಜನ್ಮ ಕರ ಸಾರ್ಥಕ. ನಮಗೆ ಭಾರತ ಭೂಮಿಯಲ್ಲಿ ಸಿಕ್ಕಿದಂತ ಮನುಷ್ಯ ಜನ್ಮವನ್ನ ಸಾರ್ಥಕ ಮಾಡೋದಕ್ಕೆ ಕರ ಪರೋಪಕಾರ. ಪರೋಪಕಾರ ಅಂದ್ರೆ ಆದಷ್ಟು ಪ್ರಚಾರ ಮಾಡಿ. ಇದು ಮಾಡಿದಾಗ, ಇಲ್ಲಾದ್ರೆ ಕೋಟಿ ಕೋಟಿ ಜನ ಇದ್ದಾರೆ ಸಮಾಜದಲ್ಲಿ, ಆದರೆ ಎಷ್ಟು ಜನರಿಗೆ ನಿಜವಾದ ಶುದ್ಧ ಭಕ್ತಿ ಮಾಡುವಂತ ಮನಸ್ಥಿತಿದೆಯೋ ಭಾರಿ ಕಡಿಮೆ. ಎಲ್ಲರೂ ಈಗ ಕಾಲದಲ್ಲಿ ಎಲ್ಲವನ್ನೂ ಭಕ್ತಿ ಅಂತ ಹೇಳ್ತಾರೆ. ಎಂದರೆ ಹೇಳ್ತಾರೆ ನೋಡಿ, ದೇವತೆಗಳನ್ನು ಪೂಜಿಸುವವರು ಭಕ್ತಿ ಮಾಡ್ತಾರೆ. ಈಗಿನ ಕಾಲದಲ್ಲಿ ರಾಜಕಾರಣಿಗಳನ್ನು ಪೂಜಿಸುವವರು ಭಕ್ತಿ ಮಾಡ್ತಾರೆ, ಅಥವಾ ಫಿಲ್ಮ್ ಆಕ್ಟರ್ಸ್, ಫಿಲ್ಮಿನವರನ್ನು ಪೂಜೆ, ಅಥವಾ ಸ್ಪೋರ್ಟ್ಸ್ನವರು ಅವರನ್ನು ಕೂಡ ಪೂಜೆ ಮಾಡ್ತಾರೆ. ಅವರು ಕೂಡ ನನ್ನ ಭಕ್ತಿ ಅಂತ ಹೇಳ್ಬೋದು. ಆದರೆ ಅದು ನಿಜವಾದ ಭಕ್ತಿ ಅಲ್ಲ. ಅದರಿಂದ ಅವರಿಗೆ ಮುಕ್ತಿ ಸಿಗಲ್ಲ. ಮುಕ್ತಿ ಸಿಗ್ಬೇಕಿದ್ರೆ ಮುಕುಂದನನ್ನು ಪೂಜೆ ಮಾಡುವಂತ ಮಾತ್ರ ಮುಕ್ತಿ ಕೊಡಕ್ಕೆ ಸಾಧ್ಯ ಉಂಟು. ಕೊನೆಯದಾಗಿ 3ನೇ ಸ್ಕಂದದ 25ನೇ ಅಧ್ಯಾಯದ 21ನೇ ಶ್ಲೋಕದಲ್ಲಿ ಹೇಳ್ತಾರೆ, ಅದು ಕಪಿಲ ದೇವರ ಹೇಳ್ತಾರೆ, ತಿತಿಕ್ಷ್ವ ಕಾರುಣಿಕ ಸುಹೃದ ಸರ್ವದೇಹಿನಾಂ ಅಜಾತ ಶತ್ರು ಶಾಂತಃ ಸಾಧ್ವ ಸಾಧು ಭೂಷಣ. ತಿತಿಕ್ಷ್ವ, ಟಾಲರೆಂಟ್. ಇದು ಯಾರಿಗೆ ಮುಕ್ತಿ ಬೇಕು, ಯಾರಿಗೆ ನಿಜವಾದ ಭಗವಂತನ ಧಾಮಕ್ಕೆ ಹೋಗ್ಬೇಕು ಅಂದ್ರೆ ಟಾಲರೆಂಟ್. ಚೈತನ್ಯ ಮಹಾಪ್ರಭು ಹೇಳಿದಾಗೆ, ತೃಣಾದಪಿ ಸುನಿಚೇನ ತರೋರಪಿ ಸಹಿಷ್ಣುನ ಅಮಾನೇನ ಮಾನದೇನ ಕೀರ್ತನೀಯ ಸದಾ ಹರಿ. ಇದು ಕೂಡ ಅದೇ ಟಾಲರೆಂಟ್. ಕಾರುಣಿಕ ಅಂದ್ರೆ ಮರ್ಸಿಫುಲ್. ಸೊ ಕಂಪ್ಯಾಷನ್. ನಾವು ಆದಷ್ಟು ಪ್ರಹ್ಲಾದ್ ಮಹಾರಾಜರ ಮೂಡ್, ಶ್ರೀಲ ರೂಪ ಗೋಸ್ವಾಮಿ ಅವರ ಮೂಡ್, ಅಥವಾ ಪ್ರಭುಪಾದರ ಮೂಡ್, ಅದನ್ನು ಪಡಿಬೇಕು ನಾವು. ಅಥವಾ ಪ್ರಭುಪಾದ ಶಿಷ್ಯರು ಯಾಕೆ ಅಷ್ಟೊಂದು ಕಷ್ಟ, ನಮ್ಗೆ ಪ್ರಭುಪಾದರ ಕಥೆಯಲ್ಲಿ ಗೊತ್ತು, ಎಷ್ಟೊಂದು ಕಷ್ಟಪಟ್ಟಿದ್ದಾರೆ. ಅಮೆರಿಕದಲ್ಲಿ ಹೋಗ್ಲಾಗ್ಲಿ ಎಲ್ಲಾದ್ರೂ ಎಷ್ಟೊಂದು ಕಷ್ಟ. ಯಾಕೆಂದ್ರೆ ಸಂಹೌ ಈ ಎಲ್ಲರಿಗೂ ಸಿಗಲಿ. ಇಲ್ಲಾದ್ರೆ ಕೆಲವೊಮ್ಮೆ ಪ್ರಚಾರ ಮಾಡುವಾಗ ನಾನು ಕಂಪ್ಯಾಷನ್ ಜಾಸ್ತಿಯಾಗಿ ಪ್ಯಾಷನ್ ಜಾಸ್ತಿ ಆಗಿ ಬಿಡ್ತೇನೆ. ಎಂದರೆ ನನಗೆ ಪ್ರಚಾರ ಆಗ್ಬೇಕು, ನನ್ನ ಭಕ್ತಿ ವಿಷಯ ಜಾಸ್ತಿ ಆಗ್ಬೇಕು, ನನ್ನ ಇದಾಗಬೇಕು, ಆ ಪ್ಯಾಷನೆಟ್ ಮೋಡ್ ಆಗಿರ್ತೇನೆ. ಅದಾಗಿರೋದು ನಾನು ಕಮ್ ಪ್ಯಾಷನ್. ಹಿಂದಿಯ ಕಮ್ ಸ್ವರ ಪ್ಯಾಷನ್ ಕಮ್ ಕರೋ ಅಂತ ಹೇಳ್ತಾರೆ ನೋಡಿ. ಪ್ಯಾಷನ್ ಕಮ್ ಮಾಡಿ ನಿಜವಾದ ಕಾರುಣಿಕನಾಗಿರ್ಬೇಕು. ಆ ಭಕ್ತಿಯನ್ನು ಕೊಡೋದಕ್ಕೆ ನಾನು ಪ್ರಯತ್ನ ಮಾಡಬೇಕು. ಮತ್ತೆ ಸುಹೃದ, ಫ್ರೆಂಡ್ಲಿ, ಪ್ರತಿಯೊಬ್ಬರಲ್ಲೂ ಫ್ರೆಂಡ್ಲಿ ಇರಬೇಕು ಅಂತ. ಇದು
ಭೋಕ್ತಾರಜ ತಪಸ್ ಸರ್ವಲೋಕ ಮಹೇಶ್ವರ ಸುಹೃದಾಂ ಸರ್ವಭೂತಾನಾಂ ಜ್ಞಾತುಂ ಶಾಂತಿ ರಚ್ಚತಿ ಅಂತ ಭಗವಂತನ ಹೇಳ್ತಾನೆ ನೋಡಿ. ಆ ಸುಹೃದ್ ಅಂದರೆ ಅತಿ ಪ್ರೀತಿಯ ಮಿತ್ರ. ಭಗವಂತನಿಂದ ಪ್ರೀತಿಯ ಮಿತ್ರ ಯಾರ್ಯಾರು ಇಲ್ಲ. ಆ ರೀತಿ ನಾನಿರಬೇಕು. ಪ್ರಭುಪಾದ ಒಂದು ಕಡೆ ಹೇಳ್ತಾರೆ, ಭಗವಂತನಿಗಿಂತಲೂ ಭಗವಂತನ ಭಕ್ತರು ಇನ್ನೂ ಜಾಸ್ತಿ ಪ್ರೀತಿ ಪಡುವರು ಅಂತಾರೆ. ಕೆಲವೊಂದು ಕಡೆ ನಾವು ನಿಯಮದಲ್ಲಿ ನೋಡ್ತಾರೆ, ಇದು ಯಾರಿಗೆ ಭಕ್ತಿಯಲ್ಲಿ ಆಸಕ್ತಿ ಇಲ್ಲ ಅವರಿಗೆ ಪ್ರಚಾರ ಮಾಡಬೇಡಿ ಅಂತ ಹೇಳ್ತಾರೆ. ಆದರೆ ನಮ್ಮ ಭಕ್ತರು ಇನ್ನೂ ಸ್ವಲ್ಪ ಒಂದು ಸ್ಟೆಪ್ ಮುಂದೆ ಹೋಗ್ತಾರೆ. ಅಲ್ಲಿ ಕೂಡ ಹೋಗಿ ಏನಾದರೂ ಸ್ವಲ್ಪ ಪ್ರಚಾರ ಮಾಡ್ತಾರೆ. ಒಂದ್ಸಲ ಶಿಲ ಪ್ರಭುಪಾದರ ಶಿಷ್ಯರೊಬ್ಬರು ಇದ್ರು. ಅವರು ಸನ್ಯಾಸಿಯರು. ಅಮೆರಿಕದಲ್ಲಿ ಆಗಿನ ಕಾಲದಲ್ಲಿ ಕ್ರಿಶ್ಚಿಯನ್ಸ್ ಜಾಸ್ತಿ ಇದ್ದ ಕಾರಣ ಆ, ಅವರಿಗೆ ಪ್ರಸಾದ ಕೊಟ್ಟಾಗ ಜನ ತಗೊಳ್ತಾ ಇರಲಿಲ್ಲ. ಅಂದರೆ ಅವರಿಗೆ ಗೊತ್ತಿತ್ತು ಪ್ರಸಾದದ ಎಫೆಕ್ಟ್. ಅವ್ರು ಏನೇನ್ ಮಾಡ್ತಾ ಇದ್ರು, ಪ್ರತಿ ದಿವಸ ಕೇಕ್ ಮಾಡಿ ಭಗವಂತನಿಗೆ ನೈವೇದ್ಯ ಮಾಡಿ ಆ ನೆರೆಕರೆ ಮನೆಗೆ ಹೋಗಿ ಕೊಡ್ತಾ ಇದ್ರು. ಇವತ್ತು ನನ್ನ ಮಡದಿಯ ಬರ್ತ್ಡೇ, ತೆಕೊಳ್ಳಿ ಕೇಕ್ ಅಂತ. ಅವರಿಗೆ ಬರ್ತ್ಡೇ ಕೇಕ್ ಅಂದರೆ ಇಷ್ಟ, ತಗೊಳ್ತಾ ಇದ್ರು. ಆದರೆ ಒಂದೊಂದು ದಿವಸ ಒಂದೊಂದು ರಸ್ತೆಯಲ್ಲಿ ಹೋಗ್ತಾ ಇದ್ರು. ವರ್ಷದಲ್ಲಿ 360 ಬರ್ತ್ಡೇ ಮಾಡ್ತಾ ಇದ್ರು ಆದರೆ ಅವರಿಗೆ ವೈಫ್ ಇಲ್ಲ, ಅಂದ್ರೆ ಸನ್ಯಾಸಿ ಆದವರು. ಆದರೆ ಪ್ರತಿ ದಿವಸ ಬರ್ತ್ಡೇ ಮಾಡ್ತಾರೆ, ಅಂದ್ರೆ ಪ್ರಚಾರಕ್ಕೋಸ್ಕರ ಆ ಪ್ರಸಾದ ವಿತರಣೆ ಮಾಡ್ತಿದ್ರು. ಅದು ನಿಜವಾದ ಫ್ರೆಂಡ್ಲಿನೆಸ್. ಸರ್ವದೇಹಿನ ಸರ್ವದೇಹಿನ ಪ್ರತಿಯೊಂದು ಜೀವಿಯಲ್ಲಿ ಕೂಡ, ಅದು ಮನುಷ್ಯ ಮಾತ್ರ ಅಲ್ಲ, ಅಥವಾ ನನ್ನ ಸಂಬಂಧಿಕರು ಮಾತ್ರ ಅಲ್ಲ, ನನ್ನ ದೇಶದವರು ಮಾತ್ರ ಅಲ್ಲ, ಎಲ್ಲಾ ಜೀವಿ, ಪ್ರತಿಯೊಂದು ಜೀವಿಯಲ್ಲಿ ಕೂಡ ಆ ನಾನು ಸುಹೃದನಾಗಿರಬೇಕು, ಫ್ರೆಂಡ್ಲಿ ಆಗಿರಬೇಕು, ಕಾರುಣಿಕನಾಗಿರಬೇಕು, ತಿತಿಕ್ಷನಾಗಿರಬೇಕು. ಅದು ಈ ಸ್ವತಃ ಭಗವಂತನ ಹೇಳ್ತಾನೆ, ಅಹಂ ಬೀಜ ಪದಾರ್ಥತಃ, ನಾನು ಪ್ರತಿಯೊಂದು ಜೀವಿಯ ಪಿತ ನಾನು. ಆ ರೀತಿ ಇರಬೇಕು. ಮತ್ತು ಕೊನೆಯದಾಗ ಮತ್ತೆ ಹೇಳ್ತಾರೆ, ಅಜಾತ ಶತ್ರು, ಅನಾವಶ್ಯಕವಾಗಿ ವೈರಿಯನ್ನು ಸೃಷ್ಟಿ ಮಾಡಬಾರದು ನಾನು. ಇದು ಎಲ್ಲಿ ಸೃಷ್ಟಿ ಆಗುತ್ತೆ ಅಂದರೆ, ಯಾವಾಗ ನನಗೆ ಅಸೂಯೆ ಬರುತ್ತೋ, ಮತ್ತೊರ ಮೇಲೆ ಅಸೂಯೆ ಬಂದಾಗ ದ್ವೇಷ ಸೃಷ್ಟಿ ಆಗುತ್ತೆ. ಅಲ್ಲಿ ನನಗೆ ನ್ಯಾಚುರಲ್ ಆಗಿ ನನಗೆ ಶತ್ರು ಸೃಷ್ಟಿ ಆಗುತ್ತೆ. ನಾನು ಮತ್ತೊಬ್ಬರಿಗೆ ಉಪದ್ರ ಮಾಡಿದಾಗ, ವಿಶೇಷವಾಗಿ ನಾವು ಭಕ್ತರಾದವರು ಭಕ್ತಿಯಲ್ಲಿರುವಾಗ ಇದನ್ನು ತುಂಬಾ ಜಾಗೃತೆಯಾಗಿ ನೋಡಬೇಕು. ನಾವು ಭಕ್ತಿ ಮಾಡುವಂಥ ಒಂದು ಉತ್ಸಾಹದಲ್ಲಿ ಮತ್ತೊಬ್ಬರಿಗೆ ಡಿಸ್ಟರ್ಬ್ ಮಾಡ್ತೀವಿ. ಈಗ ಪುಸ್ತಕ ವಿತರಣೆ ಅಥವಾ ಯಾವುದಾದ್ರು ಒಂದ್ ಕಡೆ ಒಂದು ಟೆಂಪಲ್ ಅಲ್ಲಿ ಒಬ್ಬರು ಟೀಮ್ನ ಪುಸ್ತಕ ವಿತರಣೆ, ಮತ್ತೊಂದು ಟೀಮ್ನ ಬಂದು ಅಲ್ಲೇ ಬಂದು ಪುಸ್ತಕ ಟೇಬಲ್ ಹಾಕ್ತಾರೆ. ಯಾಕೆ ಯಾಕೆ ಬೇಕಾದಷ್ಟು ಜಾಗ ಇಲ್ವಾ? ಮೊನ್ನೆ ಭಕ್ತರು ಹೇಳ್ತಾ ಇದ್ರು, ಅವರು ಒಂದ್ ಕಡೆ ಪ್ರತಿ ದಿವಸ ಆಗ್ತಾ ಇದ್ರು, ಅಲ್ಲಿ ಪುಸ್ತಕ ಜಾಸ್ತಿ ಹೋಗ್ತಾ ಮತ್ತೊಂದು ಟೀಮ್ನವರು ಬಂದ್ರು, ಅಲ್ಲೇ ಆಗ್ತಾ ಇದ್ದಾರೆ. ಅದೇ ರೀತಿ ಪ್ರಚಾರ ಮಾಡುವಾಗ ಕೂಡ, ಅಂದ್ರೆ ಅದರರ್ಥ ನಾವು ಯಾರು ರಿಸ್ಟ್ರಿಕ್ಟ್ ಮಾಡಬೇಕು ಅಂತಲ್ಲ. ಅಂದ್ರೆ ಯಾಕೆ ನಾವು ಮತ್ತೊಬ್ಬರಿಗೆ ಉಪದ್ರ ಮಾಡಿ ಪ್ರಚಾರ ಮಾಡಬೇಕು, ಉಪದ್ರ ಮಾಡಿ ಸೇವೆ ಮಾಡಬೇಕು? ಅಥವಾ ಸೇವೆ ಮಾಡುವಾಗಲೂ ಕೂಡ ಹಾಗೆ, ಮತ್ತೊಬ್ಬರಿಗೆ ಉಪದ್ರ ಮಾಡುವಂತ ರೀತಿಯಲ್ಲಿ, ಮತ್ತೊಬ್ಬರಿಗೆ ನೋವಾಗುವ ರೀತಿಯಲ್ಲಿ ಸೇವೆ ಮಾಡಬಾರದು. ಮತ್ತೊಬ್ಬರಿಗೆ ಸಂತೋಷ ಕೊಡುವ ರೀತಿಯಲ್ಲಿ ಸೇವೆ ಮಾಡಬೇಕು. ಇದು ಇನಿಮಿಕಲ್ ಟು ನೋ ಅಂತ ಪ್ರಪದ ಬರೀತಾರೆ. ಮತ್ತು ಶಾಂತಃ, ಪೀಸ್ಫುಲ್, ಆದಷ್ಟು ಶಾಂತರಾಗಿರೋದಕ್ಕೆ ಪ್ರಯತ್ನ ಪಡಬೇಕು. ಅಂದ್ರೆ ಯಾವುದೇ ಪರಿಸ್ಥಿತಿಯಲ್ಲೂ, ಅದು ಪ್ರಪದ ಒಂದ್ ಕಡೆ ಬರೀತಾರೆ, ದ ರಿಯಾಲಿಟಿ ಆಫ್ ಎ ಪರ್ಸನ್ ನೋನ್ ವೆನ್ ಈಸ್ ಇನ್ ಸಿಚುವೇಶನ್ ವಿಚ್ ಇಸ್ ಮೋರ್ ಪ್ರೊವೋಕೇಟಿವ್ ಸಿಚುವೇಶನ್. ನಮಗೆ ಜಾಸ್ತಿ ಪ್ರೊವೋಕ್ ಮಾಡುವ ಸ್ಥಿತಿಯಲ್ಲಿ ನಾನು ಯಾವ ರೀತಿ ಇರುತ್ತೇನೋ ಅದು ನಿಜವಾದ ಗುಣ ಅಂತ. ಆ ರೀತಿ ಇರೋದಕ್ಕೆ ನಾನು ಪ್ರಯತ್ನ ಮಾಡಬೇಕು. ಮತ್ತು ಶ್ರಾದ್ದುಹ, ಮತ್ತು ಶಾಸ್ತ್ರ ಪ್ರಕಾರ ನಾನು ನಡೆಯೋಕೆ ಪ್ರಯತ್ನ ಪಡಬೇಕು. ಇದು ಸಾಧುಭೂಷಣ. ಯಾವಾಗ ನಾನು ಈ ಸಾಧುಭೂಷಣ ಇರುತ್ತೇನೋ ಅದು ನನಗೆ ಭಕ್ತಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಈ ರೀತಿ ಭಕ್ತಿ ಮಾಡಿದಾಗ ನನಗೆ ನ್ಯಾಚುರಲ್ ಆಗಿ ಮುಕ್ತಿಗೆ ಬರುತ್ತೆ. ಇಲ್ಲಿ ಯಾವುದು ಪ್ರಭುಪಾದ ಹೇಳ್ತಾರೋ ಮುಕ್ತಿ ಹೇಳ್ತಾರೋ, ಅದು ಮುಕ್ತಿಗೆ ನಾನು ಬೇರೆಯಾಗಿ ಕೆಲಸ ಮಾಡುವ ಅಗತ್ಯ ಇಲ್ಲ. ಮುಕ್ತಿ ನ್ಯಾಚುರಲ್ ಆಗಿ ಬರುತ್ತೆ. ಇದು ನಿಜವಾದ ಮಾಡಬೇಕಾದ್ದು. ಅದೇ ರೀತಿ ನಾನು ಮುಕ್ತಿಗೋಸ್ಕರ ಕೆಲಸ ಮಾಡೋದು ಬೇಡ, ಭಕ್ತಿಗೋಸ್ಕರ ಮಾತ್ರ ನಾನು ಕೆಲಸ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಸೊ ಈ ರೀತಿಯಾಗಿ ಈ ಒಂದು ಶ್ಲೋಕದಲ್ಲಿ ಪ್ರಭುಪಾದರು ಹೇಳ್ತಾರೆ, ನಮಗೆ ಭಕ್ತಿ ಮಾಡಿ ನಿಜವಾಗಿಯೂ ಎಲ್ಲ ರೀತಿಯ ಮುಕ್ತಿಯನ್ನು ಪಡೆಯೋದಕ್ಕೆ ಸಾಧ್ಯ ಉಂಟು. ಮತ್ತು ನಿಜವಾಗಿ ನನಗೆ ಮುಕ್ತಿ ಬೇಕಾಗಿಲ್ಲ, ನಿಜವಾಗಿಯೂ ಭಕ್ತಿಯೇ ಬೇಕಾದ್ದು, ಅದನ್ನು ನಾನು ಪ್ರಯತ್ನ ಮಾಡಬಹುದು ಅಂತ ಹೇಳ್ತಾರೆ. ಸೊ
ಕೊನೆಯದಾಗಿ ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳುವುದನ್ನು ಇನ್ನೊಂದ್ಸಲ ಓದೋಣ. Thus, one is unflinching engaged in devotional service of the Lord, surpasses the material qualities, attains a Brahman realization. In this connection, Rupa Goswami says that if a person is always engaged in the service of the Lord by his body, words, and mind, he is to be considered liberated, although he is in the material world. So, ನಮಗೆ ಮುಕ್ತಿ ಪಡೆಯೋದಕ್ಕೆ ಸಾಯುವ ಅಗತ್ಯ ಇಲ್ಲ. ಈ ದೇಹದಲ್ಲಿ ಇದ್ದುಕೊಂಡೇ ನನ್ನ ದೇಹ ಮತ್ತು ನನ್ನ ಮಾತು ಮತ್ತು ನನ್ನ ಮನಸ್ಸು ಎಲ್ಲವನ್ನು ಕೂಡ ಭಗವಂತನ ಸೇವೆಗೆ ಉಪಯೋಗಿಸಿದಾಗ ಅದೇ ನಿಜವಾದ ಮುಕ್ತಿ, ಅದೇ ನಿಜವಾದ ನನ್ನ ಅಂದ್ರೆ ಗೋಲೋಕ ಧಾಮಕ್ಕೆ ಹೋದ ಪರಿಸ್ಥಿತಿ ಬರುತ್ತೆ ಅನ್ನೋದನ್ನು ಅರ್ಥ ಮಾಡ್ಬೋದು. ಸೊ ಇಂದಿನ ಶ್ಲೋಕದಲ್ಲಿ ಭಗವಂತ ಸ್ವತಃ ದೇವರು ಪ್ರಭುಪಾದರಿಗೆ ಹೇಳ್ತಾರೆ, ನನಗೆ ನಿಜವಾದ ಭಕ್ತಿಯಲ್ಲಿ ಯಾರು ತೊಡಗಿರ್ತಾರೋ, ಸಂಪೂರ್ಣವಾಗಿ ತತ್ವತಃ ಯಾರು ತೊಡಗಿರ್ತಾರೋ ಅವರಿಗೆ ಬ್ರಹ್ಮನ್ ರಿಯಲೈಸೇಷನ್ ಬರುತ್ತೆ ಮತ್ತು ಅವರು ನನ್ನಲ್ಲಿ ಬರುವುದಕ್ಕೆ ಯಾವುದೇ ಸಂಶಯ ಇಲ್ಲ. ಮತ್ತು ಕೊನೆಯದಾಗಿ ಪ್ರಭುಪಾದರು ಅಂತಹ ಭಕ್ತರಿಗೆ ಮುಕ್ತಿ ಖಂಡಿತ ಗ್ಯಾರಂಟಿ. ಆದರೆ ಶ್ರೀಲ ಪ್ರಭುಪಾದರ ಅನುಗರಾಗಿ, ಶ್ರೀಲ ಪ್ರಭುಪಾದ ಶಿಷ್ಯರಾಗಿ ನಾವು ಮುಕ್ತಿಗೋಸ್ಕರ ಕೆಲಸ ಮಾಡ್ತಾ ಇಲ್ಲ, ನಾವು ಭಕ್ತಿಗೋಸ್ಕರ ಮಾಡ್ತಿದ್ದೀವಿ. ಇದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಭಕ್ತಿಯನ್ನು ಮುಂದುವರಿಸೋಣ. ನೀವೆಲ್ಲರೂ ನನಗೆ ಕೂಡ ಸ್ವಲ್ಪ ಪ್ರಾರ್ಥನೆ ಮಾಡಿ ಬೇಡುತ್ತಾ ಇಂದಿನ ಪ್ರವಚನ ನಿಲ್ಲಿಸ್ತೇನೆ. ಹರೇ ಕೃಷ್ಣ. ಧನ್ಯವಾದ. ಪ್ರಣಾಮ. ಹರಿ ಹರಿ. ಥ್ಯಾಂಕ್ಸ್ ಪ್ರಭು, ತುಂಬಾ ತುಂಬಾ ಧನ್ಯವಾದಗಳು ಪ್ರಭು. ಇವತ್ತಿನ ಶ್ಲೋಕ ಬಗ್ಗೆ ತುಂಬಾ ವಿಷಯವನ್ನ ಹೇಳ್ಕೊಟ್ಟಿದ್ದೀರಾ. ಸೊ ನಾವು ಮತ್ತೆ ಮತ್ತೆ ಕೇಳಿ ಅದನ್ನ ಹೆಂಗೆ ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ನೋಡ್ಬೇಕು. ಥ್ಯಾಂಕ್ಸ್ ಪ್ರಭು, ತುಂಬಾ ಧನ್ಯವಾದಗಳು. ಎಲ್ಲರ ಮೈಕ್ ಆನ್ ಮಾಡಿದ್ದೀನಿ, ಅವರು ಪ್ರಶ್ನೆ ಮತ್ತೆ ಅನಿಸಿಕೆಗಳನ್ನ ಹಂಚ್ಕೊ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಅನ್ಮ್ಯೂಟ್ ಆಗ್ತಾ ಇದೆಯಾ? ಗೊತ್ತಿಲ್ಲ. ಭಕ್ತರು ಯಾರಾದ್ರೂ ಟೆಸ್ಟ್ ಮಾಡಿ ನೋಡ್ತೀರಾ? ಓಕೆ, ಸರಿ ಸರಿ. ಓಕೆ, ಬೇರೆ ಏನಿಲ್ಲ ಇದ್ರೆ ನಿಲ್ಲಿಸ್ಬೋದಾ? ಹರೇ ಕೃಷ್ಣ ಪ್ರಭು. ಧನ್ಯವಾದ. ಪ್ರಣಾಮ ಪ್ರಭು. ಇವತ್ತು ತುಂಬಾ ಚೆನ್ನಾಗಿತ್ತು ಪ್ರಭು. ಪ್ರವಚನದಲ್ಲಿ ಎಷ್ಟು ವಿಷಯಗಳು ನಮ್ಮನ್ನ ನಾವು ತಿದ್ಕೊಳ್ಳೋಕೆಲ್ಲ ಎಷ್ಟು ಅನುಕೂಲ ಆಗ್ತಾ ಇತ್ತು. ಆಮೇಲೆ ನಮ್ಮ ಸ್ಥಿತಿ, ನಮ್ಮ ಗುಣ, ನಾವು ಒಬ್ಬಂಟಿಯಾಗಿರೋವಾಗೆ ನಮ್ಗೆ ಗೊತ್ತಾಗತ್ತೆ ನಾನು ಹೇಗಿದ್ದೀನಿ, ನಿಜವಾಗ್ಲೂ ಕೃಷ್ಣ ಪ್ರಜ್ಞೆಯಲ್ಲಿ ಇದೀನ ಇಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಇದ್ದೀನ ಅಂತ ಅರ್ಥ ಆಗ್ತಾ ಇತ್ತು ಪ್ರಭು. ಥ್ಯಾಂಕ್ಸ್ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ, ಬೇರೆ ಏನಿಲ್ಲ ಇದ್ರೆ ನಿಲ್ಲಿಸ್ಬೋದಲ್ಲ? ಹರೇ ಕೃಷ್ಣ. ಯಶೋಧ ವಿಜಯಮಾತ ಎಲ್ಲರೂ ಮಂಡೇ ಎಲ್ಲ ಬ್ಯುಸಿ ಇರ್ತಾರೆ, ಇವತ್ತು ಲೇಟ್ ಅಂತ ಗೊತ್ತು. ನೀವು ಹೇಳಿದ್ದಂಗೆ ಅಲ್ಲ, ಕುಂತಿ ಮಹಾರಾಣಿದು ಪ್ರೇಯರ್ ಅದು ಕೋಟ್ ಮಾಡಿದ್ರಿ. ಅಂದ್ರೆ ನಾವು ಒಂದು ಬೇರೆ ಕ್ಲಾಸಲ್ಲಿನೂ ಹೇಳ್ತಾರೆ, ಎಲ್ಲರೂ ಹೇಳ್ತಾ ಇರ್ತಾರೆ, ನಾವು ಸರಿಯಾಗಿ ಕೇಳ್ಬೇಕು, ಅದನ್ನ ಅಳವಡಿಸಿಕೊಳ್ಬೇಕು, ಆಮೇಲೆ ಪ್ರಚಾರ ಮಾಡ್ಬೇಕು. ಅದು ಈಗ ನಾನು ಮಾತಾಡದಿದ್ರೆ ಈಗ ಅದು ನಾನು ಸರಿಯಾಗಿ ಕೇಳಲಿಲ್ಲ ಕ್ಲಾಸು ಅಂತ ಆಯ್ತು. ಅದಕ್ಕೆ ಬೇಕಾಗಿನೇ
ಯಾರು ಮಾತಾಡಿಲ್ಲಲ್ಲಪ್ಪ ಅಂದ್ರೆ ಮಾತಾಡಿದ್ರು ಇವರು ಮಾತಾಜಿ. ಥ್ಯಾಂಕ್ ಯು ವೆರಿ ಮಚ್ ಪ್ರಭು. ಹರೇ ಕೃಷ್ಣ. ನಿಮ್ದು ಕ್ಲಾಸ್ ಪ್ರಾಕ್ಟಿಕಲ್ ಆಗಿ ತುಂಬಾ ಚೆನ್ನಾಗಿ ಮಾಡ್ತೀರಾ, ಎಲ್ಲರಿಗೂ ಇಷ್ಟ ನಿಮ್ ಕ್ಲಾಸ್ ಅಂದ್ರೆ. ಥ್ಯಾಂಕ್ ಯು ವೆರಿ ಮಚ್ ಪ್ರಭು. ಹರೇ ಕೃಷ್ಣ. ದಂಡೋತ್ ಪ್ರಣಾಮ್. ಗೌರವ್ ಪ್ರಭು. ಎಸ್ ಪ್ರಭು, ಯಾರ್ದು ಏನು ಇಲ್ಲ ಅನ್ಸುತ್ತೆ. ಓಕೆ, ಅಲ್ಲಿ ಯು ಸರ್. ಟೋಲ್ಡ್ ವೆರಿ ಕ್ರಿಸ್ಟಲ್ ಕ್ಲಿಯರ್, ಸೊ ನೋ ಡೌಟ್ಸ್. ನನಗಂತ ಅರ್ಥ ಆಗಿಲ್ಲ. ಸರಿ. ವಾಂಛಾಕಲ್ಪತರುಭ್ಯಸ್ಯ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಗ್ರಂಥರ ಶ್ರೀಮದ್ ಭಾಗವತಂ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಓಕೆ, ನಿಲ್ಲಿಸೋಣ. ವಿಶ್ವ ಸಾಧೀಶ್ವರ ಕೃಷ್ಣ ಪ್ರಭು ಕಿ ಜೈ.